ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ಮನೆಗೆ ಬರ್ತಾಳೆ. ಸೂರ್ಯ ಲೆಕ್ಕ ನೋಡ್ತಾ ಇರ್ತಾನೆ. ಯಾಕೆ ಮೀನಾ ಲೇಟು ಅಂತ ಕೇಳ್ತಾನೆ. ಯೂನಿಯನ್ ಆಫೀಸ್ಗೆ ಹೋಗಿದ್ದೀರಿ, ತಗೊಳ್ಳಿ ಸ್ವೀಟ್ನ ಅಂತ ಕೊಡ್ತಾಳೆ. ಸೂಪರ್ ಆಗಿದೆ ಮೀನಾ, ಏನಿದು ಸ್ವೀಟ್ ಕೊಡ್ತಿದೀಯಲ್ಲ ಹಾಗಂತ ಸೂರ್ಯ ಕೇಳ್ತಿರೋವಾಗ ಒಂದು ಹ್ಯಾಪಿ ನ್ಯೂಸ್ ಇದೆ ರೀ, ಆದಷ್ಟು ಬೇಗ ಸ್ವಂತವಾಗಿ ನಾವು ಒಂದು ರೂಮ್ ಕಟ್ಟಿಸ್ಬೋದು ಅಂತಾಳೆ. ರೂಮ್ ಕಟ್ಸೋಕೆ ಆಗಲೇ ಪ್ಲಾನ್ ಎಲ್ಲ ಮಾಡಾಯ್ತಲ್ವಾ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಕೆಲಸ ಸ್ಟಾರ್ಟ್ ಮಾಡಿಸಿ ಅಂತ ಹೇಳ್ತಿದ್ದೀನಿ ರೀ. ಅವಳಾಗಂತಿರುವಾಗ ಹೇಗೆ ಮೀನಾ, ಸಾಲ ಬೇರೆ ಇದೆ, ತಿಂಗಳ ಡ್ಯೂ ಬೇರೆ ಕಟ್ಟಬೇಕು, ನಾನೇ ಲೆಕ್ಕ ಬರೀತಾ ಕಷ್ಟಪಡ್ತಿದ್ದೀನಿ, ಅಂಥದ್ರಲ್ಲಿ ರೂಮ್ ಕಟ್ಸೋಕೆ ಹೇಳು ಅಂತ ಹೇಳ್ತಿದ್ದೀಯಲ್ಲ. ಅವನಾಗಂತಿರೋವಾಗ ಅದೆಲ್ಲ ಇಲ್ಲಿ ರೀ, ರೂಮ್ ಕಟ್ಟೋಕೆ ದುಡ್ಡು ರೆಡಿ ಆಯಿತು ಅಂತಾಳೆ ಮೀನಾ ಸುತ್ತಿ ಬೆಳೆಸಿ ಹೇಳ್ಬೇಡ, ಸ್ಟ್ರೈಟಾಗಿ ಹೇಳು ಅಂತಾನೆ ಸೂರ್ಯ. ಯೂನಿಯನ್ ಆಫೀಸಲ್ಲಿ ಏನು ನಡೀತು ಗೊತ್ತಾ ಅಂತಾಳೆ ಮೀನಾ. ಏನು ನಡೀತು ಹೇಳಿದ್ರೆ ತಾನೇ ಗೊತ್ತಾಗೋದು ಅಂತಾನೆ ಸೂರ್ಯ. ಹೇಳ್ತೀನಿ ರೀ, ಇವತ್ತು ಸಂಘಕ್ಕೆ ಆ ವಿಶಾಲಮ್ಮ ಬಂದಿದ್ಲು ಅಂತಾಳೆ. ಏನು ಜಗಳ ಮಾಡಿದ್ಲಾ ಯಮ್ಮ ಅಂತ ಕೇಳ್ತಾನೆ ಸೂರ್ಯ. ರೀ ಮಧ್ಯೆ ಹಾಗೆ ಮಾತಾಡ್ತಿರ್ಬೇಡಿ, ವಿಷಯ ಅದಲ್ಲ. ನಮ್ಮ ಮುಂದೆನೆ ಆ ವಿಶಾಲಮ್ಮನ ಹತ್ರ ಒಬ್ರು ಕಾರ್ಪೊರೇಟ್ ಕಂಪ್ನಿ ಮ್ಯಾನೇಜರ್ ಬಂದಿದ್ರು. ಅವಳಾಗಂತಿರುವಾಗ ಏನಕ್ಕೆ ಬಂದಿದ್ರು ಅಂತ ಸೂರ್ಯ ಕೇಳ್ತಾನೆ. ಅವ್ರ ಕಂಪ್ನಿನಲ್ಲಿ ಸೆಲೆಬ್ರೇಷನ್ ಇದೆಯಂತೆ, ಅದಕ್ಕೆ ಆ ವಿಶಾಲಮ್ಮನ ಹತ್ರ ಆರ್ಡ್ರ್ ಕೊಡೋಕೆ ಬಂದಿದ್ರು ಅಂತಾಳೆ. ಆ ವಿಶಾಲಮ್ಮಂಗೆ ಆರ್ಡ್ರ್ ಕೊಡೋಕೆ ಬಂದಿದ್ರೆ ಅದು ನಮಗೆ ಒಳ್ಳೆ ವಿಷಯನ ಅಂತಾನೆ ಸೂರ್ಯ. ರೀ ಹೀಗೆ ಮಾತಾಡೋದು ಬಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತಾಳೆ ಮೀನಾ. ಅವರು ಇಂಗ್ಲೀಷ್ ಮಾತಾಡೋರು, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಈ ವಿಶಾಲಮ್ಮನಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಕನ್ನಡ ಗೊತ್ತು. ಅವಳಾಗಂತಿರುವಾಗ ಆ ವಿಶಾಲಮ್ಮನಿಗೆ ಇಂಗ್ಲೀಷ್ ಎಲ್ಲಿ ಗೊತ್ತಿರುತ್ತೆ ಅಂತ ಕೇಳ್ತಾನೆ ಸೂರ್ಯ. ಆರಂಭದಲ್ಲಿ ಏನೇನೋ ಮಾತಾಡಿ ಸಂಭಾಳಿಸ್ಬಿಡೋಣ ಅಂತ ಅನ್ಕೊಂಡಿದ್ಲು. ಏನೋ ದೊಡ್ಡದಾಗಿ ಇಂಗ್ಲೀಷ್ ಮಾತಾಡೋ ಥರ ಮಾತಾಡೋಕೆ ಹೋಗಿದ್ಲು. ಆದರೆ ಅದೇ ಸಮಯಕ್ಕೆ ಅವ್ರು ಮಾತಾಡಿದ್ದು ಇವಳಿಗೆ ಅರ್ಥ ಆಗಲಿಲ್ಲ, ಇವಳು ಮಾತಾಡಿದ್ದು ಅವ್ರಿಗೆ ಅರ್ಥ ಆಗಲಿಲ್ಲ. ಮೀನಾ ಹಾಗಂತಿರೋವಾಗ ಸೂರ್ಯ ನಕ್ಬಿಟ್ಟು, ಆ ವಿಶಾಲಮ್ಮ ಸಾಂಬಾರು ಪುಳಿಯೋಗರೆ ಇದ್ದಂಗೆ ಅಂತ ಗೊತ್ತಾಯ್ತಾ ಅವ್ರಿಗೆ ಅಂತಾನೆ. ಆಗ ಅವರು ಆರ್ಡ್ರ್ ಕೊಡಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಿದ್ರು ರೀ. ಮೀನಾ ಹಾಗಂತಿರುವಾಗ ಹಾಗಾದ್ರೆ ವಿಶಾಲಮ್ಮನಿಗೆ ಆರ್ಡ್ರ್ ಸಿಕ್ಕಿಲ್ವಾ ಅಂತಾನೆ ಸೂರ್ಯ. ಇಲ್ಲ ರೀ, ಅದೇ ಸಮಯಕ್ಕೆ ನಾನು ಅವ್ರ ಜೊತೆ ಮಾತಾಡಿದೆ. ಮೀನಾ ಹಾಗಂತಿರುವಾಗ ನೀನ್ ಮಾತಾಡ್ತೀಯಾ ಅಂತಾನೆ ಸೂರ್ಯ. ಹೌದು ರೀ, ನಾವು ಕೂಡ ಇಂಗ್ಲೀಷ್ ಕಲಿತಿದ್ದೀವಲ್ವಾ ಅಂತ ಕೇಳ್ತಾಳೆ. ಹೌದು ಮೀನಾ, ನೀನು ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ತೀಯಲ್ಲ ಅಂತಾನೆ ಸೂರ್ಯ. ನನಗೆ ದೊಡ್ಡದಾಗಿ ಏನು ಮಾತಾಡಕ್ ಬರಲ್ಲ ರೀ, ಆದ್ರೆ ಅವ್ರು ಮಾತಾಡ್ತಿದ್ದಿದ್ ಮಾತ್ರ ನನಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು ಅಂತಾಳೆ ಮೀನಾ. ನಮ್ಮ ಸಮಸ್ಯೆನೇ ಅದಲ್ವಾ ಮೀನಾ, ಸುಮ್ಮನೆ ಅರ್ಥ ಮಾಡ್ಕೋತೀವಿ, ಮಾತಾಡಕ್ ಬರಲ್ಲ ಅಂತಾನೆ ಸೂರ್ಯ. ಆದರೆ ರೀ, ನಾನು ಇವತ್ತು ಆ ರೀತಿ ಮಾಡಲಿಲ್ಲ, ಧೈರ್ಯವಾಗಿ ನನ್ಗೆ ಇಂಗ್ಲೀಷ್ನಲ್ಲಿ ಏನೇನು ಗೊತ್ತೋ ಅದನ್ನೆಲ್ಲನೂ ಪಟ ಅಂತ ಮಾತಾಡ್ಬಿಟ್ಟೆ. ಅವ್ರಿಗೂ ಕೂಡ ನಾನು ಮಾತಾಡಿದ್ದೆಲ್ಲ ಚೆನ್ನಾಗಿ ಅರ್ಥ ಆಯ್ತು. ಧೈರ್ಯವಾಗಿ ಮಾತಾಡ್ತಿದ್ದೀರಾ ಅಂತ ನನ್ನನ್ನು ಹೊಗಳಿದ್ರು ಗೊತ್ತಾ ಹಾಗಂತ ಮೀನಾ ಹೇಳ್ತಿರೋವಾಗ, ಕೈ ಕೊಡು ಮೀನಾ, ಸೂಪರ್. ಮುಂದೆ ಏನು ಹೇಳಿದ್ರು ಅಂತಿರೋವಾಗ, ಆ ಫಂಕ್ಷನ್ ಡೆಕೋರೇಷನ್ ಆರ್ಡ್ರ್ ಬಗ್ಗೆ ನಾನೇ ಮಾತಾಡಿದೆ ಗೊತ್ತಾ, ಅವರು ನಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಮೀನಾ ಗ್ರೇಟ್ ಮೀನಾ, ನೀನು ಕಾರ್ಪೊರೇಟ್ ಕಂಪ್ನಿಯವ್ರ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡಿ ನೀನು ಆರ್ಡ್ರನ್ನ ತಗೊಂಡಿದ್ಯಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಗ್ರೇಟ್ ಇಂಪ್ರೂವ್ಮೆಂಟ್ ಅಂತ ಮೀನಾ ಹೇಳ್ತಾಳೆ. ಇದನ್ನೆಲ್ಲ ನಮ್ಮ ಟೀಚರ್ ಶ್ವೇತಾ ಇದ್ದಾಳಲ್ಲ ಅವಳಿಗೆ ಹೇಳ್ಬೇಕು, ಅವಳು ತುಂಬ ಹೆಮ್ಮೆ ಪಡ್ತಾಳೆ ಗೊತ್ತಾ ಅಂತಾನೆ. ಹೌದು ರೀ, ಅಲ್ಲಿದ್ರಲ್ಲ ಅಕ್ಕ, ಅವರೆಲ್ಲ ತುಂಬಾ ಹೊಗಳ್ತಾ ಇದ್ರು, ನಾನು ಸೂಪರಾಗಿ ಮಾತಾಡಿದೆ ಅಂತ ಹೇಳ್ತಿದ್ರು ಗೊತ್ತಾ ಅಂತಾಳೆ. ಆ ವಿಶಾಲಮ್ಮ ಚೆನ್ನಾಗಿ ಊರ್ಕೋತಾ ಇದ್ಲು ಅಂತಾಳೆ. ಹೌದಾ, ಹಾಗಾದ್ರೆ ಎಲ್ಲರೂ ಕಣ್ಣು ನಿನ್ನ ಮೇಲೆ ಬಿದ್ದಿರುತ್ತೆ ಅಂತ ದೃಷ್ಟಿ ತೆಗಿತಾನೆ ಸೂರ್ಯ. ನೋಡ್ದಿಯ ಮೀನಾ ಎಷ್ಟೊಂದು ದೃಷ್ಟಿಯಾಗಿದೆ ಅಂತ ಹಾಗಂತ ಸೂರ್ಯ ಹೇಳ್ತಾನೆ. ಸುಮ್ಮನೆ ಇರಿ ನೀವು, ಆ ದುಡ್ಡಿಂದ ನಾವು ಒಂದು ಹೊಸ ರೂಮ್ ಕಟ್ಟಿಸ್ಕೋಬೋದು ಹಾಗಂತ ಮೀನಾ ಹೇಳ್ತಾಳೆ. ತುಂಬಾ ಸಂತೋಷ ಆಗ್ತಿದೆ ಮೀನಾ, ಹೆಣ್ಮಕ್ಳು ಓದೋದು ಎಷ್ಟು ಮುಖ್ಯ ನೋಡು. ಅವಳೇನಾದ್ರೂ ಓದ್ಕೊಂಡ್ರೆ ದೀಪ್ ಥರ ತನ್ನ ಸುತ್ತ ಇರೋರಿಗೆ ಬೆಳಕು ಕೊಡ್ತಾನೆ ಇರ್ತಾಳೆ. ಇಷ್ಟು ದಿನ ನೀನು ಅನುಭವದ ಮೇಲೆ ಆರ್ಡ್ರ್ ತಗೋತಿದೆ, ಇವತ್ತು ಓದ್ಕೊಂಡು ಬುದ್ಧಿವಂತಿಕೆಯಿಂದ ಆರ್ಡ್ರ್ ತೊಗೊಂಡಿದ್ಯಾ, ಅದು ಇಂಗ್ಲೀಷ್ನಲ್ಲಿ ಮಾತಾಡಿ. ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ಅಂತಾನೆ ಸೂರ್ಯ. ದೊಡ್ಡ ಆರ್ಡ್ರು ರೀ, ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಂತ ಸ್ವಲ್ಪ ಭಯ ಕೂಡ ಇದೆ ಅಂತಾಳೆ ಮೀನಾ. ಅಯ್ಯೋ ಮೀನಾ, ಅದನ್ನೆಲ್ಲ ನೀನು ಸೂಪರಾಗೇ ಮಾಡ್ತೀಯಾ, ನನಗೆ ನಂಬಿಕೆ ಇದೆ. ಆದರೆ ಏನಂದರೆ ನೀನು ಇಂಗ್ಲೀಷ್ನಲ್ಲಿ ಮಾತಾಡೋದನ್ನ ನಾನು ನೋಡಲಿಲ್ಲ. ನನಗೋಸ್ಕರ ಒಂದೇ ಒಂದ್ಸರಿ ಅವ್ರ ಜೊತೆ ಹೇಗೆ ಮಾತಾಡ್ತೀಯೋ ಹಾಗೆ ಮಾತಾಡ್ಬಿಡು ಮೀನಾ ಅಂತಾನೆ. ಹೋಗ್ರಿ, ನನ್ನ ಕೆಲಸ ಇದೆ ಅಂತ ಮೀನಾ ಎದ್ದೋಗ್ತಿರ್ತಾಳೆ. ಆಗ ಸೂರ್ಯ, ಎಲ್ಲಿಗೆ ಹೋಗ್ತಿದ್ಯಾ, ಮಾತಾಡ್ಬಿಟ್ಟು ಹೋಗು ಅಂತ ಸೂರ್ಯ ಹಿಡ್ಕೋತಾನೆ. ಸೂರ್ಯನ ಕೈಯಿಂದ ತಪ್ಪಿಸ್ಕೊಂಡು ಮೀನಾ ಓಡೋಗ್ತಾಳೆ. ಈ ಕಡೆ ಮೀನಾ ಮಾತ್ರ ಇಂಗ್ಲೀಷ್ ಕಲಿಯೋಕೆ ಬಂದಿರ್ತಾಳೆ. ಬನ್ನಿ ಮೀನವ್ರೆ, ಸೂರ್ಯಣ್ಣ ಯಾಕೆ ಬಂದಿಲ್ಲ ಅಂತ ಕೇಳ್ತಾಳೆ ಶ್ವೇತಾ. ಕಸ್ಟಮರ್ ಒಬ್ಬರು ಬೆಳಗ್ಗೆನೆ ಬಾಡಿಗೆಗೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದಾರೆ ಅಂತಾಳೆ ಮೀನಾ. ಶ್ವೇತಾ ಇಂಗ್ಲೀಷ್ನಲ್ಲಿ SI ಬರೀರಿ ಅಂತ ಕೊಡ್ತಾಳೆ. ಬೇಕು ಅಂತಾನೆ ಶ್ವೇತಾ ಜ್ಯೂಸ್ ತರಿಸಿರ್ತಾಳೆ. ಜ್ಯೂಸು ಮಿಶ್ರಾ ಅವ್ರ ಮೇಲೆ ಚೆಲ್ಲೋಗುತ್ತೆ. ಜ್ಯೂಸ್ ಕೊಡ್ತಿರೋ ವ್ಯಕ್ತಿ ಸಾರಿ ಸರ್ ಅಂತಿರೋವಾಗ ಮಿಶ್ರಾ ಕೋಪ ಮಾಡ್ಕೊಳ್ದೇನೆ, ಪರವಾಗಿಲ್ಲ ಬಿಡಿ, ಬೇಕು ಅಂತ ಮಾಡಿಲ್ವಲ್ಲ ಅಂತ ಹೇಳ್ತಾಳೆ. ಶ್ವೇತಾ ಅದನ್ನ ಅಬ್ಸರ್ವ್ ಮಾಡ್ತಾಳೆ. ಈ ಕಡೆ ಟೆಸ್ಟ್ ಬರೀತಿರೋವಾಗ ಮೀನಾಗೆ ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ. ಶ್ವೇತಾ ತಕ್ಷಣ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಳೆ. ಕನಕ ಕೂಡ ಅಲ್ಲೇ ಇರ್ತಾಳೆ. ಅಕ್ಕ ಏನಾಯ್ತಕ್ಕ ಅಂತ ಹೇಳಿ ವೀಲ್ ಚೇರ್ ಮೇಲೆ ಕೂರಿಸಿ ಟೆಸ್ಟ್ ಕಳಿಸ್ತಾಳೆ. ಸೂರ್ಯ ಅಲ್ಲಿಗೆ ಓಡ್ ಬರ್ತಾನೆ. ಮೀನಾ ಎಲ್ಲಿ ಅಂತ ಇರೋವಾಗ ಶ್ವೇತಾ, ಅಣ್ಣ ಟೆನ್ಷನ್ ಆಗಬೇಡಿ, ಪ್ಲೀಸ್ ಸ್ವಲ್ಪ ಇರಿ, ಪ್ಲೀಸ್ ಅಂತಾಳೆ. ಮೀನಾಗ ಏನಾಯ್ತು ಹೇಳಮ್ಮ ಅಂತ ಕೇಳ್ತಾನೆ ಸೂರ್ಯ. ಮೀನಾ ಅವರು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತಾಳೆ ಶ್ವೇತಾ. ಬಾವಾ ಒಳಗೆ ಚೆಕ್ ಮಾಡ್ತಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತಾಳೆ ಕನಕ. ಡಾಕ್ಟರ್ ಏನಾಯ್ತು ಅಂತ ಕನಕ ಕೇಳ್ತಾಳೆ.
ಅವ್ರು ನೋವಿತ್ತಲ್ಲ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀನಮ್ಮ, ಸ್ವಲ್ಪ ಹೊತ್ತಲ್ಲೇ ನೋವು ಕಡಿಮೆ ಆಗುತ್ತೆ. ಅವ್ರಾಗಂತಿರುವಾಗ ಡಾಕ್ಟರ್ ಏನ್ ಸಮಸ್ಯೆ ಇದೆ ಅಂತ ಕೇಳ್ತಾನೆ ಸೂರ್ಯ. ಇವ್ರನ್ನೀಗ ಸ್ಕ್ಯಾನ್ ಮಾಡ್ಸಕ್ ಕಳಿಸ್ತೀವಿ, ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮೀನಾನ ಸ್ಕ್ಯಾನ್ ಕರ್ಕೊಂಡು ಹೋಗ್ತಿರುವಾಗ ಮೀನಾ ಏನಾಯ್ತು ಮೀನಾ, ಏನಾಗ್ತಿದೆ ಮೀನಾ ನಿನ್ಗೆ ಅಂತ ಕೇಳ್ತಾನೆ. ಏನೂ ಆಗಿಲ್ಲ ರೀ, ಈಗ ನೋವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತಾಳೆ ಮೀನಾ. ಅವ್ರನ್ನ ಸ್ಕ್ಯಾನ್ ಕರ್ಕೊಂಡು ಹೋಗ್ಬೇಕು, ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತ ನರ್ಸು ಕರ್ಕೊಂಡು ಹೋಗ್ತಾರೆ. ಬಾಬಾ ಭಯ ಪಡ್ಬೇಡಿ, ಏನೂ ಆಗಲ್ಲ ಅಂತ ಕನಕ ಹೇಳೋಗ್ತಾಳೆ. ಈಗ ಪೇನ್ ಹೇಗಿದೆ ಅಂತ ಡಾಕ್ಟರ್ ಕೇಳ್ತಾರೆ. ಈಗ ಸ್ವಲ್ಪ ಪರವಾಗಿಲ್ಲ ಡಾಕ್ಟರ್ ಅಂತ ಮೀನಾ ಹೇಳ್ತಾಳೆ. ರಿಪೋರ್ಟ್ನೆಲ್ಲ ನೋಡಿದೆ ಅಂತ ಡಾಕ್ಟರ್ ಹೇಳ್ತಿರೋವಾಗ ಯಾವ ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟರ್, ಮೆಡಿಸನಲ್ಲೇ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಇದು ನಾರ್ಮಲ್ ಪೇನ್ ಅಲ್ಲ, ಅವ್ರ ಗರ್ಭಾಶಯದಲ್ಲಿ ತೊಂದರೆ ಇದೆ ಅಂತಾರೆ ಡಾಕ್ಟರ್ ಏನ್ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಮೀನಾ ನೀನ್ ಹೊಟ್ಟೆಗೆ ಏಟಾಗಿದೆ ಅಂತ ನನ್ಗೆ ಅನ್ನಿಸ್ತಿದೆ, ರೀಸೆಂಟ್ ಆಗಿ ಆಕ್ಸಿಡೆಂಟ್ ಏನಾದ್ರು ಆಯ್ತಾ ಅಂತ ಡಾಕ್ಟರ್ ಕೇಳ್ತಾರೆ. ಮೀನಾಗೆ ಎಲೆಕ್ಷನ್ ನಲ್ಲಿ ಚಾಕು ಹಾಕಿರೋದ್ರ ಬಗ್ಗೆ ಸೂರ್ಯ ಹೇಳ್ತಾನೆ. ಡಾಕ್ಟರ್ ಇದರಿಂದ ಯಾವ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕನಕ ಕೇಳ್ತಾಳೆ. ಈಗ ಪ್ರಾಬ್ಲಮ್ ಆಗಿದೆ, ಹೊರಗಡೆ ಇರೋ ಗಾಯ ಏನೋ ವಾಸಿಯಾಗಿದೆ, ಆದ್ರೆ ಒಳಗಾಗಿರೋ ಗಾಯ ಇನ್ನೂ ಹಸಿಯಾಗೇ ಇದೆ. ಗರ್ಭಾಶಯದಲ್ಲಿ ತೊಂದರೆ ಆಗಿದೆ, ಅದರಿಂದನೇ ಇವ್ರಿಗೆ ನೋವು ಜಾಸ್ತಿ ಆಗಿರೋದು ಅಂತಾರೆ ಡಾಕ್ಟರ್ ನೀವೇನೇನು ಹೇಳ್ತಿದ್ದೀರಾ, ನಂಗೊಂದು ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅವರು ಚಾಕು ಹಾಕಿದ್ರಲ್ಲ, ಅದು ಗರ್ಭಾಶಯದವರೆಗೂ ಹೋಗಿದೆ, ಅದರಿಂದನೇ ಪ್ರಾಬ್ಲಮ್ ಆಗ್ತಿರೋದು ಅಂತ ಡಾಕ್ಟರ್ ಹೇಳ್ತಾರೆ. ಇದರಿಂದ ಯಾವ ತೊಂದರೆನೂ ಆಗಲ್ಲ ಅಲ್ವಾ ಮೇಡಮ್ ಹಾಗಂತ ಮೀನಾ ಕೇಳ್ತಾಳೆ. ಸೀರಿಯಸ್ ಏನೂ ಇಲ್ಲ ಅಲ್ವಾ ಮೇಡಮ್, ಎಲ್ಲ ಸರಿ ಹೋಗುತ್ತಲ್ವಾ ಅಂತ ಸೂರ್ಯ ಕೇಳ್ತಾನೆ. ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತಲ್ವಾ ಡಾಕ್ಟರ್ ಅಂತ ಕನಕ ಹೇಳ್ತಾಳೆ. ನಾನು ಸುಳ್ಳು ನಂಬಿಕೆನೇನು ಕೊಡೋಕ್ಕಾಗಲ್ಲ, ಮೀನಾ ಅವ್ರಿಗೆ ಗರ್ಭಾಶಯದಲ್ಲಿ ತೊಂದರೆ ಆಗಿರೋದ್ರಿಂದ ಮಗು ಆಗುತ್ತೆ ಅವ್ರಿಗೆ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಇದೆ ಅಂತಿರುವಾಗ ಮೀನಾ ಅಳಕ್ ಶುರು ಮಾಡ್ತಾಳೆ. ಕಾಮ್ ಡೌನ್ ಪ್ಲೀಸ್ ಅಂತ ಡಾಕ್ಟರ್ ಹೇಳ್ತಾರೆ. ಸುಮ್ನಿರೋ ಮೀನಾ ಅಂತ ಸೂರ್ಯ ಹೇಳ್ತಿರುವಾಗ ಮಗುನೇ ಆಗಲ್ಲ ಅಂತ ಹೇಳ್ತಿದ್ದಾರಲ್ಲ, ನನ್ಗೆ ಭಾಗ್ಯನೇ ಇಲ್ವಾ ಅಂತ ಮೀನಾ ಇನ್ನೂ ಜೋರಾಗಿ ಅಳ್ತಾ ಇರ್ತಾಳೆ. ಮೇಡಮ್ ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಇದನ್ನ ಸರಿ ಮಾಡೋಕ್ಕಾಗಲ್ವಾ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಸ್ವಲ್ಪ ನೀವಿಬ್ರು ಮೊದಲು ಟೆನ್ಷನ್ ಆಗೋದನ್ನ ಬಿಡಿ ಹಾಗಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಇದೊಂದು ಸರಿ ಮಾಡೋಕ್ಕಾಗಲ್ವಾ ಅಂತಾಳೆ ಕನಕ. ಒಂದು ಸರ್ಜರಿ ಇದೆ, ಅದನ್ನ ಮಾಡೋದ್ರಿಂದ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ, ಆದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್, ಇದನ್ನ ನಾನು ಟ್ರೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ಯಾರು ಮಾಡ್ತಾರೆ ಡಾಕ್ಟರ್, ಯಾರ ಹತ್ರ ಕರ್ಕೋಗ್ಬೇಕು, ಎಲ್ಲಿ ಕರ್ಕೋಗ್ಬೇಕು ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಮೀನಾನ ಅಂತಾನೆ ಸೂರ್ಯ. ಇದಕ್ಕೆ ಅಂತ ಒಬ್ರು ಸ್ಪೆಷಲಿಸ್ಟ್ ಇದ್ದಾರೆ, ನಮ್ಮ ಸೀನಿಯರ್ ಡಾಕ್ಟರ್ ಬಾಂಬೆಯಿಂದ ನೆಕ್ಸ್ಟ್ ವೀಕ್ ಬರ್ತಾರೆ. ಈ ತರದ ಕ್ರಿಟಿಕಲ್ ಕೇಸಸ್ನ ತುಂಬಾನೇ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಅವ್ರ ಹತ್ರ ಮಾತಾಡಿ ನಾನು ಅಪಾಯಿಂಟ್ಮೆಂಟ್ ತಗೊಂಡಿರ್ತೀನಿ, ಮುಂದಿನ ವಾರ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಅವ್ರು ಬಂದು ನೋಡಿದ್ಮೇಲೆ ಅವ್ರ ಒಪಿನಿಯನ್ ಏನು ಅಂತ ನಾವು ತಿಳ್ಕೊತೀವಿ ಅಂತಾರೆ. ಅದುವರೆಗೂ ನಾನು ಸ್ವಲ್ಪ ಮೆಡಿಸಿನ್ಸ್ನ ಕೊಡ್ತೀನಿ, ಅದನ್ನ ಕಂಟಿನ್ಯೂ ಮಾಡಿ, ನಿಮ್ಗೆ ಪೇನ್ ಇರಲ್ಲ ಅಂತ ಹೇಳ್ತಾರೆ. ಮೀನಾ ಹೇಳ್ತಾನೆ ಇರ್ತಾಳೆ, ಅಳ್ಬೇಡ ಮೀನಾ, ದೊಡ್ಡ ಡಾಕ್ಟರ್ ಬಂದು ಎಲ್ಲಾನು ಸರಿ ಮಾಡ್ತಾರೆ ಅಂತ ಹೇಳ್ತಿದಾರಲ್ಲ, ಎಲ್ಲ ಸರಿ ಹೋಗುತ್ತೆ ನಡಿ ಅಂತ ಹೇಳಿ ಸೂರ್ಯ ಕರ್ಕೊಂಡು ಬರ್ತಾನೆ. ರೀ ನನ್ಗೆ ಮಗು ಆಗಲ್ವಾ, ನಾನು ಅಮ್ಮ ಆಗಲ್ವಾ, ನಿಮ್ಗೊಂದು ಮಗು ಎತ್ಕೊಡಕ್ಕಾಗಲ್ವಾ ನನ್ನ ಕೈಲಿ ಅಂತ ಮೀನಾ ಇನ್ನು ಅಳ್ತಾನೆ ಇರ್ತಾಳೆ. ಮೀನಾ ಅಳ್ಬೇಡ ಮೀನಾ, ಖಂಡಿತ ನಮ್ಮ ಮಗು ಹೋಗುತ್ತೆ, ನೀನ್ ಅಳದ್ ನಿಲ್ಸು ಅಂತಾನೆ ಸೂರ್ಯ. ಮೀನವ್ರೆ ನೀವು ಭಯ ಪಡಬೇಡಿ, ಇದಕ್ಕೆ ಅಂತ ತುಂಬಾನೇ ಟ್ರೀಟ್ಮೆಂಟ್ ಬಂದಿವೆ, ನೀವು ಭಯ ಪಡೋ ರೀತಿ ಏನೂ ಆಗೋಲ್ಲ ಅಂತ ಶ್ವೇತಾ ಹೇಳ್ತಾಳೆ. ಹೌದಕ್ಕ, ಚೀಫ್ ಡಾಕ್ಟರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಇಂಥ ಕೇಸ್ಗಳನ್ನ ತುಂಬಾನೇ ನೋಡಿದ್ದಾರೆ ಅವರು ಹಾಗಂತ ಕನಕ ಹೇಳ್ತಾಳೆ. ರೀ ನಮ್ಮನ್ನ ಅಪ್ಪ ಅಮ್ಮ ಅನ್ನೋಕೆ ಒಂದು ಮಗು ಬರಲ್ವಾ ಹಾಗಂತ ಮೀನಾ ಹೇಳ್ತಿರೋವಾಗ ನಂಬಿಕೆ ಇರ್ಬೇಕು ಮೀನಾ, ನೀನು ಹೇಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ಕನಕ ನೀನು ಕರ್ಕೊಂಡೋಗಿರೋ ನಾನು ಮೆಡಿಸಿನ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳೋಗ್ತಾನೆ ಸೂರ್ಯ. ಹಾಸ್ಪಿಟ್ಲಿಂದ ಹೊರಗೆ ಬರ್ತಿರೋವಾಗ ಶಾಂತಿ ಅದೇ ದಾರಿನಲ್ಲಿ ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ಆಟೋದಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಅಕ್ಕ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ನ ಕರೆಕ್ಟ್ ಟೈಮ್ ತೊಗೊಂಡ್ಬಿಡು ಹಾಗಂತ ಕನಕ ಹೇಳ್ತಾ ಇರ್ತಾಳೆ. ಇವಳಿನಕ ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಿದ್ದಾಳೆ ಹಾಗಂತ ಶಾಂತಿ ಅನ್ಕೋತಿರ್ತಾಳೆ. ಮೀನವ್ರೆ ನೀವು ಭಾರ ಎಲ್ಲ ಎತ್ತೋಕೆ ಹೋಗ್ಬಾರ್ದು, ಹಾಗೇನೆ ಹೆಚ್ಚಾಗಿ ಕೆಲಸ ಮಾಡಕ್ ಹೋಗ್ಬಾರ್ದು, ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದಾರಲ್ವಾ ಅಂತ ಶ್ವೇತಾ ಹೇಳ್ತಾಳೆ. ಇಷ್ಟು ದೂರ ಬಂದಿಯಲ್ಲ ಶ್ವೇತಾ, ತುಂಬಾ ಥ್ಯಾಂಕ್ಸ್ ಅಂತಾಳೆ ಮೀನಾ. ಏನಕ್ಕೆ ಮೀನಾ ಅವ್ರೆ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ, ಮೊದಲು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತಾಳೆ ಶ್ವೇತಾ. ಏನಿದು ಶ್ವೇತಾ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾಳಲ್ಲ, ಯಾವ ಥರದ ಆಸ್ಪತ್ರೆ ಇದು ಅಂತ ಕತ್ತೆತ್ತಿ ಬೋರ್ಡ್ ನೋಡ್ತಾಳೆ. ಶ್ವೇತಾ ನಿನ್ನನ್ನು ಡ್ರಾಪ್ ಮಾಡ್ಲಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಅಣ್ಣ ನಂಗೆ ಪಕ್ಕದಲ್ಲಿ ಕೆಲಸ ಇದೆ, ಮೀನಾ ಅವ್ರನ್ನ ಹುಷಾರಾಗಿ ಕರ್ಕೊಂಡೋಗಿ ಅಂತ ಹೇಳ್ತಾಳೆ ಶ್ವೇತಾ. ಹಾಗೇನೆ ಶ್ವೇತಾ ಅಲ್ಲಿಂದ ಹೋದ್ಮೇಲೆ ಶಾಂತಿ ಆಟೋದಿಂದ ಇಳಿದು ಕನಕ ಹಿಂದೆ ಓಡ್ ಬರ್ತಾಳೆ. ಏಯ್ ಬೈಲಿ ಅಂತ ಕೂಗ್ತಾಳೆ. ನೀವೇನತ್ತೆ ಇಲ್ಲಿ ಅಂತ ಕೇಳ್ತಾಳೆ ಕನಕ. ಸೂರ್ಯ ಮೀನಾ ಹಾಸ್ಪಿಟ್ಲಿಗೆ ಏನಕ್ಕೆ ಬಂದಿದ್ರು ಅಂತ ಕೇಳ್ತಾಳೆ. ಡಾಕ್ಟರ್ ನೋಡಕ್ ಬಂದಿದ್ರು ಅಂತಾಳೆ ಕನಕ. ಇನ್ನೇನು ದೇವ್ರಿಗೆ ಪೂಜೆ ಮಾಡ್ಸೋಕೆ ಬರ್ತಾರೆ, ಏನಕ್ಕೆ ಡಾಕ್ಟರ್ ನೋಡಕ್ ಬಂದಿದ್ರು ಅಂತ ಕೇಳ್ತಾಳೆ ಶಾಂತಿ. ಅಕ್ಕಂಗೆ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ ಡಾಕ್ಟರ್ ನೋಡಕ್ ಬಂದಿದ್ರು ಅಂತಾಳೆ ಕನಕ. ಏನಾಯ್ತು ನಿಮ್ಮ ಅಕ್ಕನಿಗೆ ಅಂತ ಕೇಳ್ತಾಳೆ ಶಾಂತಿ. ಹೊಟ್ಟೆ ನೋವು ಅಂತ ಡಾಕ್ಟರ್ ತೋರ್ಸಕ್ ಬಂದಿದ್ರು ಅಂತಾಳೆ. ಹೊಟ್ಟೆ ನೋವಾ, ಬೆಳಿಗ್ಗೆಯಿಂದ ಚೆನ್ನಾಗೇ ಇಲ್ಲಲ್ಲ, ದಿಢೀರಂತ ಏನು ಹೊಟ್ಟೆ ನೋವು ಬಂದ್ಬಿಡ್ತು ಹಾಗಂತ ಶಾಂತಿ ಹೇಳ್ತಿರೋವಾಗ ಹೊಟ್ಟೆ ನೋವು ಏನು ಮೆಸೇಜ್ ಮಾಡ್ಬಿಟ್ಟ ಬರುತ್ತೆ ಅಂತ ಕನಕ ಹೇಳ್ತಾಳೆ. ಈ ಕಿಂಡಲ್ಲೆಲ್ಲ ನನ್ನ ಹತ್ರ ಬೇಡ, ನೀನೇನೋ ನನ್ನಿಂದ ಮುಚ್ಚಿಡ್ತಿದೀಯಾ ಅಂತಾಳೆ ಶಾಂತಿ. ನಾನೇನು ಕತ್ತೆ ಮುಚ್ಚಿಡ್ಲಿ ಅಂತ ಕನಕ ಹೇಳ್ತಾಳೆ. ಇದು ಹೆರಿಗೆ ಹಾಸ್ಪಿಟ್ಲು ತಾನೇ, ಮಕ್ಕಳು ಮಾಡ್ಕೊಳ್ಳೋರು ತಾನೇ ಇಲ್ಲಿಗೆ ಬರೋದು ಅಂತಾಳೆ ಶಾಂತಿ. ಇದು ಹೆರಿಗೆ ಆಸ್ಪತ್ರೆನೂ ಹೌದು, ಹಾಗೇನೆ ಜನರಲ್ ಆಗು ನೋಡ್ತಾರೆ ಅಂತ ಕನಕ ಹೇಳ್ತಾಳೆ. ಸುಮ್ಮನೆ ಸಂಭಾಳಿಸ್ಬೇಡ, ನಿಜ ಹೇಳು, ನಿಮ್ಮ ಅಕ್ಕ ಗರ್ಭಿಣಿ ಆಗಿದ್ದಾಳ ಅಂತಾಳೆ ಶಾಂತಿ. ಹೌದು 13 ತಿಂಗಳು ಅಂತಾಳೆ ಕನಕ. ಮತ್ತೆ ಇನ್ನೇನತ್ತೆ, ಆ ಥರದ್ದು ಏನಾದರೂ ಇದ್ರೆ ನಿಮ್ಮ ಹತ್ರ ಹೇಳ್ದೆ ಇರ್ತಿದ್ನಾ ಅಂತಾಳೆ ಕನಕ.
ನಾನು ಹೇಳ್ತಿದ್ದೀನಲ್ಲ ಅವ್ರ ಹೊಟ್ಟೆ ನೋವಿಂದ ಬಂದಿದ್ದು ಅಂತ. ಅವಳಾಗಂತಿರುವಾಗ ಮುಚ್ಚಿಡ್ಬೇಡ, ನಿಮ್ಮ ಅಕ್ಕ ಗರ್ಭಿಣಿ ತಾನೆ ಹಾಗಂತ ಶಾಂತಿ ಹೇಳ್ತಾಳೆ. ತುಂಬ ಆಸೆ ಪಡ್ತಿದ್ದೀರಾ ಅನ್ಸುತ್ತೆ. ಹಾಗೆಲ್ಲ ಏನಿಲ್ಲ ಅತ್ತೆ ಅಂತಾಳೆ ಕನಕ. ನಿಮ್ಮ ಅಕ್ಕನಿಗಿಂತ ನೀನ್ ದೊಡ್ಡ ಕೇಳಿ. ಆ ಸೂರ್ಯ ಹೇಳಿದ್ನ ಯಾರ ಜೊತೆನೂ ಹೇಳ್ಬೇಡ ಅಂತ, ಅದಕ್ಕೆ ಹೇಳ್ತಿಲ್ವಾ ಅಂತಾಳೆ ಶಾಂತಿ. ಅತ್ತೆ ನೀವು ಓವರ್ ಆಗಿ ಇಮ್ಯಾಜಿನ್ ಮಾಡ್ಕೋಬೇಡಿ, ನಿಜವಾಗ್ಲೂ ಅಕ್ಕ ಹೊಟ್ಟೆ ನೋವಿಂದಾನೇ ಇಲ್ಲಿಗೆ ಬಂದಿದ್ದು ಅಂತಾಳೆ ಕನಕ. ನಿನ್ನ ಹತ್ರ ಕೇಳಿ ಏನೂ ಪ್ರಯೋಜನ ಇಲ್ಲ, ಮನೆಗೆ ಹೋಗಿ ನಾನೇ ಅವ್ರನ್ನ ಗಮನಿಸ್ಕೋತೀನಿ ಅಂತ ಶಾಂತಿ ಹೋಗ್ತಾಳೆ. ಅತ್ತೆ ಅತ್ತೆ ಅಂತ ಜೋರಾಗಿ ಹೋಗ್ತಾಳೆ ಕನಕ. ಆದರೂ ಶಾಂತಿ ಮುಂದೆ ಹೋಗ್ತಾಳೆ. ಅಯ್ಯೋ ಅಕ್ಕ ಇರೋ ಸಿಚುವೇಶನ್ನಲ್ಲಿ ಇವ್ರು ಹೋಗಿ ಅದೇನೇನು ಮಾಡ್ತಾರೋ ಏನೋ ಪಾಪ ಅಕ್ಕ ಅನ್ಕೋತಿರ್ತಾಳೆ ಕನಕ. ಈ ಕಡೆ ಮನೋಜ ಟೆನ್ಷನಿಂದ ಓಡಾಡ್ತಿರ್ತಾನೆ. ಏನಕ್ಕೆ ಹಿಂಗೆ ಓಡಾಡ್ತಿದ್ದಾರೆ ಅಂತ ಸೀನು ಕೇಳ್ತಾನೆ. ಟೆನ್ಷನ್ ಆಗಿದೆ ಬಾಸ್ಗೆ ಅಂತಾರೆ ಛಾಯಾ. ಬ್ರೋ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಸೀನು ಕೇಳ್ತಾರೆ. ಸರ್ ಅವ್ರು ಮೊದಲೇ ಹೇಳಿದ್ರು ತಾನೆ ಮದುವೆ ಆಗಿದ ತಕ್ಷಣ ದುಡ್ಡು ಕೊಡ್ತೀನಿ ಅಂತ. ಒಂದು ಪೈಸಾ ದುಡ್ಡು ಬರಲಿಲ್ವಲ್ಲ ಸರ್, ಇಲ್ಲೇನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ, ನನಗೆ ತುಂಬ ಗೊಂದಲ ಆಗ್ತಿದೆ ಅಂತಿರುವಾಗ, ನೋಡಿ ಪಾಪರಪ್ಪ ಮನೋಜ್, ನಿಮ್ಮ ಭವಿಷ್ಯದಲ್ಲಿ ಯಾವ ಗೊಂದಲನೂ ಇಲ್ಲ, ನಿಮ್ಮನ್ನ ಯಾರು ಗೊಂದಲಕ್ಕೆ ಈಡು ಮಾಡೋಕ್ಕಾಗಲ್ಲ, ನೀವೇನೇ ಬೇರೆಯವ್ರನ್ನ ಗೊಂದಲಕ್ಕೆ ತಳ್ಬೋದು ಅಂತಾರೆ. ಇವ್ರು ಯಾವಾಗಲೂ ಅದನ್ನೇ ಇಲ್ವಾ ಸರ್ ಮಾಡೋದು ಅಂತ ಸೀನು ಹೇಳ್ತಾರೆ. ಸರ್ ನೀವು ಹೇಳ್ತಾನೆ ಇರ್ತೀರಾ, ಆದರೆ ದುಡ್ಡು ಮಾತ್ರ ಕೈಗೆ ಬಂದಿಲ್ಲ, ಮದುವೆ ಮುಗಿದ ತಕ್ಷಣ ಕೊಡ್ತಾರೆ ಅಂತ ಹೇಳ್ಬಿಟ್ರಿ. ಮನೋಜ್ ಆಗಂತಿರುವಾಗ ಅದು ಇವ್ರ ಮನೆಯವ್ರ ಕೈಲಿ ಇನ್ನೇನು ಸಿಕ್ಕಾಕೊಂಡ್ಬಿಡ್ತಿದ್ರು, ಜಸ್ಟ್ ಮಿಸ್ ಆಗಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಹಾಗಂತ ಛಾಯಾ ಹೇಳ್ತಾಳೆ. ಸರ್ ತಾಲಿ ಕಟ್ಟಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಹೇಳಿದ್ರಲ್ಲ, ಇದುವರೆಗೂ ಅದ್ರ ಬಗ್ಗೆ ಒಂದು ಮಾತು ಕೂಡ ಆಡ್ತಿಲ್ಲ ಅವರು. ನನಗೆ ತುಂಬಾನೇ ಟೆನ್ಷನ್ ಆಗ್ತಿದೆ ಸರ್ ಅಂತಾನೆ ಮನೋಜ. ಈ ಕಡೆ ದುಡ್ಡು ಕೂಡ ಬಂದಿಲ್ಲ, ನಾನು ಡಿವೋರ್ಸ್ ಆಗೋಕ್ಕೂ ಮುಂಚೆ ಮದುವೆ ಆಗಿದ್ದೀನಿ ಅಂತ ಮನೆಗೋ ಅಥವಾ ರೋಹಿಣಿಗೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ನನ್ನನ್ನು ಎಲ್ಲರೂ ಸೇರಿ ಜೈಲಿಗೆ ತಳ್ಬಿಡ್ತಾರೆ ಅಂತಾನೆ. ಆ ಚಿಂತೆ ಬೇಡ ಪಾಪರಪ್ಪ ಮನೋಜ್, ಈಗ ನಿಮ್ಮ ಜಾತಕದಲ್ಲಿ ಜೈಲಿಗೆ ಹೋಗೋ ಅಂತ ಹೇಳ್ತಿರೋವಾಗ ಯೋಗ ಇಲ್ವಾ ಅಂತ ಸೀನು ಕೇಳ್ತಾನೆ. ಅಸಂಭವವಾಗಿ ಯಾವುದೂ ಇಲ್ಲ ಅಂತ ಹೇಳ್ತಿದ್ದೀನಿ ಅಂತಾನೆ. ಹಾಗಾದರೆ ಹಾಸ್ಪಿಟ್ಲಿಗೆ ಸೇರೋ ಯೋಗ ಇದೆಯಾ ಅಂತ ನೋಡಿ ಅಂತಾನೆ ಸೀನು. ಅದೇನೇ ಇದ್ರು ಇವ್ರ ತಮ್ಮನಿಗೆ ವಿಷಯ ಏನಾದರೂ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಇವ್ರನ್ನ ಕನ್ಫರ್ಮ್ ಆಗಿ ಹೊಡೆದು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಅಂತ ಹೇಳ್ತಾನೆ. ಆಗ ಮನೋಜ ಸುಮ್ಮನೆ ಇರಿ ಬ್ರೋ, ನಾನೇ ಭಯದಲ್ಲಿ ಒದ್ದಾಡ್ತಿದ್ದೀನಿ ಹಾಗಂತ ಮನೋಜ ಹೇಳ್ತಿರೋವಾಗ, ಸರಿ ಈಗ ಏನಕ್ಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ, ನಿಮ್ಮ ಭವಿಷ್ಯ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಜ್ಯೋತಿಷಿ ಹಾಗಂತಿರುವಾಗ, ಇದನ್ನ ಮಾತ್ರ ಹೇಳಿ ನನಗೆ ಮಾತ್ರ ಜೀವ ಪಕ್ಕ ಅಂತ ಹುಡ್ಕೋತಾನೆ. ಇಲ್ಲಿ ರೋಹಿಣಿಯಿಂದ ಡಿವೋರ್ಸ್ ಬಂದ್ಬಿಟ್ರೆ ಸಾಕು, ಸ್ವಲ್ಪನಾದರೂ ರಿಲ್ಯಾಕ್ಸ್ ಆಗುತ್ತೆ. ಆ ಕನಗಮ್ಮ ಜೊತೆ ದುಡ್ಡು ಕೊಟ್ಬಿಡಿ ಅಂತ ನೀವೇ ತಾನೇ ಹೇಳಿದ್ದು, ಈಗ ಒಂದ್ಸರಿ ಅವ್ರ ಹತ್ರ ದುಡ್ಡು ಕೊಡಿ ಅಂತ ನೀವೇ ಹೇಳ್ಬೋದಲ್ವಾ ಅಂತಿರೋವಾಗ, ಹಾಗೆ ಹೇಳೋ ಅವಶ್ಯಕತೆನೇ ಇಲ್ಲ ಪಾಪರಪ್ಪ ಮನೋಜ್, ಖಂಡಿತ ಅವರೇನೆ ದುಡ್ಡನ್ನ ನಿಮ್ಮ ಕೈಲಿ ಕೊಡ್ತಾರೆ. ನಿಮ್ಮ ಟೈಮ್ ಆಗಿದೆ, ಈಗಲೂ ಕೂಡ ನಿಮ್ಗೆ ಆ ದುಡ್ಡು ಬಂದೇ ಬರುತ್ತೆ, ನನ್ನನ್ನು ನಂಬಿ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಅಯ್ಯೋ ಎಲ್ಲಿ ಬರ್ತಿದೆ ಅಂತ ಮನೋಜ್ ಹೇಳ್ತಿರೋವಾಗ, ನಂಬಿಕೆನೇ ಮುಖ್ಯ ಪಾಪರಪ್ಪ ಮನೋಜ್ ಅಂತಾರೆ ಜ್ಯೋತಿಷಿ. ಬಾಸ್ ನಿಮ್ಮ ಅತ್ತೆ ಬರ್ತಿದ್ದಾರೆ ಅಂತ ಛಾಯಾ ಹೇಳ್ತಾಳೆ. ಸರ್ ನಿಮ್ಗೆ ಒಳ್ಳೆ ಬದಲಾವಣೆ ಬರುತ್ತೆ ಅಂತ ಹೇಳ್ತಿದ್ರಲ್ಲ, ತಕ್ಷಣ ಅವರೇ ಬರ್ತಿದ್ದಾರೆ ನೋಡಿ ಅಂತ ಸೀನು ಹೇಳ್ತಾರೆ. ಬನ್ನಿ ಆಂಟಿ ಅಂತ ಮನೋಜ್ ಹೇಳ್ತಿರೋವಾಗ, ಏನು ಹೇಳಿ ಅಂದರೆ ಈಗ ಮಾಡ್ತಿದ್ದೀರಾ, ನಾನು ಅಂಥದ್ದೇನು ಮಾಡಿದೆ ಅಂತ ಮನೋಜ್ ಕೇಳ್ತಿರೋವಾಗ, ಮನೆಗೆ ಬರ್ತಾನೆ ಇಲ್ವಲ್ಲ ನೀವು, ಅವ್ರಾಗಂತಿರುವಾಗ ಬರಬೇಕು ಅಂತೇನೋ ಅನ್ಕೋತೀನಿ, ಆದರೆ ನಡಿಬೇಕಾಗಿರೋದು ಯಾವುದು ನಡೀತಾನೆ ಇಲ್ವಲ್ಲ ಅಂತಾನೆ ಮನೋಜ. ಅದನ್ನೇ ಹೇಳಿ ಅಂದರೆ ನಾನು ಕೇಳ್ತಿರೋದು, ಹಗಲೊತ್ತಲ್ಲಿ ಬರ್ತೀನಿ, ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅಂತ ಬೇರೆ ಹೇಳ್ತಿದ್ದೀರಾ, ಆದ್ರೆ ಈಗ ಮನೆಗೆ ಬರ್ತಿಲ್ವಲ್ಲ ನೀವು ಅಂತ ಕೇಳ್ತಾರೆ ದೇವಿಕಾ. ಮತ್ತಿನ್ನೇನು ಮಾಡೋದು, ನೀವು ನನ್ನನ್ನು ನಂಬ್ತಿಲ್ವಲ್ಲ ಅಂತಾನೆ ಮನೋಜ. ಏನು ಹೇಳ್ತಿದ್ದೀರಾ ಹೇಳಿ ಅಂದರೆ ನನಗೇನು ಅರ್ಥ ಆಗ್ತಿಲ್ಲ ಅಂತಾರೆ ದೇವಿಕಾ. ಹೌದಲ್ವಾ, ನನ್ನ ನಮ್ಮದೇ ಇರೋದಕ್ಕೆ ತಾನೇ ನಾನು ಕೇಳಿದ ದುಡ್ಡನ್ನ ನೀವು ಇದುವರೆಗೂ ಕೊಡ್ತಿಲ್ಲ ಅಂತಾನೆ. ಹಾಗೆಲ್ಲ ಏನೂ ಇಲ್ಲ ಅಳಿ ಅಂದರೆ ಅಂತ ದೇವಿಕಾ ಹೇಳ್ತಿರುವಾಗ, ಆಂಟಿ ನೀವು ಹೇಳ್ದಂಗೆನೆ ನಾನು ಅವತ್ತು ನಿಮ್ಮ ಮಗಳ ಕೊರಳಿಗೆ ತಾಲಿ ಕಟ್ತೆ ತಾನೆ, ನನ್ನ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ, ಆದರೆ ನೀವೇನು ಮಾಡ್ತಿದ್ದೀರಾ, ನೀವು ಹೇಳ್ದಾಗೆ ನಡ್ಕೋತಾನೆ ಇಲ್ವಲ್ಲ ಅಂತಾನೆ. ಆಗ ಸೀನು ಬಂದು, ಮೇಡಮ್ ಈಗ ಬ್ರೋ ಮಾಡ್ತಿರೋದು ತುಂಬಾನೇ ಇಲ್ಲಿಗಲ್ ವಿಷಯ, ಮೊದಲೇ ಹೆಂಡತಿಗೆ ಡಿವೋರ್ಸ್ ಕೊಡೋಕ್ಕೂ ಮುಂಚೆ ಎರಡನೇ ಮದುವೆ ಆಗಿದ್ದಾರೆ. ಅವನಾಗಂತಿರುವಾಗ, ಮೇಡಮ್ ಹೊರಗಡೆ ಗೊತ್ತಾದರೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಈಗ ನಡೆದಿರೋ ಮದುವೆನೇ ಇಲ್ಲ ಅಂತ ಅನ್ನಿಸ್ಕೊಳತ್ತೆ ಹಾಗಂತ ಛಾಯಾ ಹೇಳ್ತಿರೋವಾಗ, ಆಂಟಿ ನೀವೀಗ ದುಡ್ಡು ಕೊಟ್ಬಿಟ್ರೆ ನಾನು ಫಸ್ಟ್ ವೈಕ್ಗೆ ದುಡ್ಡು ಕೊಟ್ಟು ನಾನು ಡಿವೋರ್ಸ್ ತೊಗೊಂಡ್ಬಿಡ್ತೀನಿ, ಆಗ ಯಾವ ಸಮಸ್ಯೆನೂ ಇಲ್ಲದೆ ನಾನು ಕೂಡ ರಿಲ್ಯಾಕ್ಸ್ ಆಗಿರ್ತೀನಿ ಅಂತಾನೆ ಮನೋಜ. ಹೇಳ್ತಿರೋದೆಲ್ಲ ವಾಸ್ತವ ಅಲ್ವೇನಮ್ಮ, ಅವ್ರ ಹಳೆ ಮದುವೆ ಜೀವನದಿಂದ ಹೊರಗಡೆ ಬಂದರೆ ತಾನೇ ನಿಮ್ಮ ಮಗಳಿಗೆ ಇವರು ಹಸ್ಬೆಂಡ್ ಆಗಿರೋಕ್ಕಾಗೋದು, ಅದಕ್ಕೆ ಮುಂಚೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಬೇಕಲ್ವಾ ಅಂತ ಜ್ಯೋತಿಷಿ ಹೇಳ್ತಾರೆ. ನೀವು ಹೇಳಿರೋದೆಲ್ಲನೂ ನಾನು ಮಾಡಿದ್ದೀನಿ, ಆದರೆ ನಿಮ್ಗೇನೆ ನನ್ನ ಮೇಲೆ ನಂಬಿಕೆ ಇಲ್ಲ, ಮತ್ತಿನ್ನೇನು ಕಾಂಟಿ ನಾನು ನಿಮ್ಮ ಮನೆಗೆ ಬರಬೇಕು ಅಂತಾನೆ ಮನೋಜ. ಆಗ ದೇವಿಕಾ, ಇದಕ್ಕೂ ಮೇಲೆ ನಮ್ಮ ದಾರಿಗೆ ಇವರು ಬರಬೇಕು ಅಂದರೆ ನಾನು ದುಡ್ಡು ಕೊಟ್ರೇನೆ ಆಗೋದು ಹಾಗಂತ ಯೋಚನೆ ಮಾಡಿಬಿಟ್ಟು, ಅಳಿ ಅಂದರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನಾನು ಆಗಲೇ ಹೇಳಿದ್ನಲ್ಲ ಆಡಿಟ್ರು ಊರಲಿಲ್ಲ ಅಂತ, ಈಗ ತಾನೇ ಬಂದಿದ್ದಾರೆ, ಅವ್ರ ಹತ್ರ ನಾನು ಈಗಾಗಲೇ ಮಾತಾಡಿದ್ದೀನಿ ಅಂತಾರೆ. ಹಾಗಾದರೆ ದುಡ್ಡು ಬಂದ್ಬಿಡುತ್ತಾ ಮೇಡಮ್ ಅಂತ ಸೀನು ಕೇಳ್ತಾರೆ. ಅಳಿ ಅಂದರೆ ನಾನು ಈಗಾಗಲೇ ದುಡ್ಡನ್ನ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ, ಈಗಲೂ ನಿಮ್ಮ ಹತ್ರ ಅದನ್ನೇ ಹೇಳಕ್ಕೆ ಬಂದೆ ಅಂತಾರೆ. ಮನೋಜ್ಗೆ ಖುಷಿ ಆಗುತ್ತೆ. ಆಂಟಿ ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತಾನೆ. ಹೌದು ಅಳಿ ಅಂದರೆ ನಾಳೆ ನೀವು ಮನೆಗೆ ಬಂದುಬಿಡಿ, ನೀವು ಕೇಳಿದಷ್ಟು ದುಡ್ಡ ನಾನು ಕೊಡ್ತೀನಿ, ಹಾಗಾದರೆ ನಾಳೆ ಬಂದರೆ ದುಡ್ಡು ಸಿಗುತ್ತಲ್ವಾ ಆಂಟಿ ಅಂತ ಕೇಳ್ತಾನೆ. ಹೌದು ಅಳಿ ಅಂದರೆ ನಮ್ಮ ಹತ್ರ ಇರೋ ಆಸ್ತಿ ಎಲ್ಲ ನಿಮಗೆ ಸೇರಿದ್ದು, ಇನ್ನು ನೀವು ಕೇಳಿದಷ್ಟು ದುಡ್ಡು ಕೊಡದೇ ಇರ್ತೀನಾ, ನಾಳೆ ನೀವು ಮನೆಗೆ ಬಂದುಬಿಡಿ,
ದುಡ್ಡು ರೆಡಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ ಆಂಟಿ, ತುಂಬಾ ಸಂತೋಷ ಆಯ್ತು ಅಂತ ಮನೋಜ ಹೇಳ್ತಾನೆ. ಸರಿ ಅಳಿ ಅಂದ್ರೆ ಮನೆಯಲ್ಲಿ ಕನಗ ಒಬ್ಳೇ ಇರ್ತಾಳೆ. ಮನೆ ಕೆಲಸ ಮಾಡೋರು ಅವಳನ್ನ ತುಂಬಾ ಹೊತ್ತು ಹ್ಯಾಂಡಲ್ ಮಾಡಕ್ಕಾಗಲ್ಲ, ನಾನಿನ್ ಬರ್ತೀನಿ ಅಂತ ದೇವಿಕಾ ಹೇಳೋಗ್ತಾರೆ. ಮನೋಜ್ ತುಂಬಾನೇ ಖುಷಿ ಪಡ್ತಾನೆ. ಹೇಗ್ ಸರ್ ಇದೆಲ್ಲ, ನೀವು ನನ್ನ ಜೊತೆ ಇರೋದ್ರಿಂದ ಎಲ್ಲಾದ್ರೂ ಚೆನ್ನಾಗಿ ನಡೀತಿದೆ ಅಂತಾನೆ. ನ್ಯೂಮರಾಲಜಿನೇ ಅಂತದ್ದು ಅಂತ ಜ್ಯೋತಿಷಿ ಹೇಳ್ತಾನೆ. ಬಾಸ್, ಹಾಗಾದ್ರೆ ನಮ್ಗೆ ನಾಳೆ ಸಂಬಳ ಸಿಗ್ಬೋದಲ್ವಾ ಅಂತ ಛಾಯಾ ಕೇಳ್ತಾಳೆ. ಮೊದಲು ಕೈಗೆ ದುಡ್ಡು ಬರ್ಲಿ, ಆಮೇಲೆ ನೋಡ್ಕೊಳ್ಳೋಣ, ಈಗೋಗಿ ಕೆಲಸ ನೋಡಿ ಅಂತಾನೆ ಮನೋಜ. ಶಾಂತಿ ಬರ್ತಿದಂಗೆ, ಏನ್ರಿ ನಿಮ್ಗೊಂದು ವಿಷಯ ಗೊತ್ತಾ ಅಂತ ಕೇಳ್ತಾಳೆ. ನೀನ್ ಹೇಳಿದ್ರೆ ತಾನೇ ನನ್ಗೆ ಗೊತ್ತಾಗೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ನಾನು ಕಸ್ತೂರಿ ಮನೆಯಿಂದ ಬರ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಹಾಸ್ಪಿಟ್ಲಿಂದ ಬರೋದನ್ನ ನೋಡಿದೆ ಅಂತಾಳೆ. ಏನೋ ಹಾಸ್ಪಿಟ್ಲಿಗೆ ಹೋಗಿದ್ರ, ಅವ್ರ ಆರೋಗ್ಯ ಸರಿ ಇಲ್ವಾ? ರವಿ, ಸೂರ್ಯ ಏನಾದ್ರು ಹೇಳಿದ್ನೇನೋ ಅಂತ ಕೇಳ್ತಾರೆ. ಇಲ್ಲಪ್ಪ, ಏನು ಹೇಳಿಲ್ಲ ಅಂತ ರವಿ ಹೇಳ್ತಾನೆ. ಬೆಳಿಗ್ಗೆಯಿಂದ ಅವ್ರಿಬ್ರು ಚೆನ್ನಾಗೇ ಇದ್ರಲ್ಲ ಅಂತ ಶ್ರುತಿ ಕೇಳ್ತಾಳೆ. ಏನ್ರಿ, ಹೆರಿಗೆ ಹಾಸ್ಪಿಟ್ಲ್ ಇದೆಯಲ್ಲ, ಆ ಹಾಸ್ಪಿಟ್ಲಿಂದ ಬರ್ತಿದ್ದು, ಅವ್ರು ಏನಕ್ರಿ ಅಲ್ಲಿಗೆ ಹೋಗಿದ್ರು ಅಂತ ಕೇಳ್ತಾಳೆ ಶಾಂತಿ. ಅಷ್ಟಲ್ಲೇ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ. ಅದನ್ನೆಲ್ಲ ಅಪ್ಪನ ಹತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸಕ್ರೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಎಲ್ಲಿಗ್ರೂ ಹೋಗಿದ್ ಬರ್ತಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ. ಅಷ್ಟೊತ್ತಿಂದ ಹೇಳ್ತಿದ್ರಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರು ಅಂತ, ಅಲ್ಲಿಗೆ ಹೋಗಿದ್ದೆ ಬರ್ತಿದೀವಿ ಅಂತಾನೆ ಸೂರ್ಯ. ಏನ್ ಸೂರ್ಯ, ಆರೋಗ್ಯ ಸರಿ ಇಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನಾನ ನೋಡಿ ನೀನ್ ಯಾಕಮ್ಮ ಡಲ್ ಆಗಿದೀಯಾ ಅಂತಾರೆ. ಇಬ್ಬರಲ್ಲಿ ಯಾರಿಗೆ ಏನಾಗಿದೆ ಅಂತಿರೋವಾಗ ಶಾಂತಿ, ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ರಿ ಅಂತಾಳೆ. ಮೀನಾ ಹೊಟ್ಟೆ ನೋವು ಅಂತಿದ್ಲಪ್ಪ, ಅದಕ್ಕೆ ಹೋಗಿದ್ ಬಂದ್ವಿ ಅಂತಾನೆ ಸೂರ್ಯ. ಏಯ್, ಸುಮ್ಮನೆ ಏನೇನು ಹೇಳ್ತಿದ್ದೀರಾ, ಬೇರೆ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ ಅವ್ರು ಹೇಳ್ತಿದಾರಲ್ಲ, ಅಂಥದ್ದೇನು ಮುಚ್ಚಿಡ್ತಿದ್ದಾರೆ ಅವರು ಅಂತ ಶ್ರುತಿ ಕೇಳ್ತಾಳೆ. ನನಗೆ ಡೌಟ್ ಇದೆ, ಇವಳು ಗರ್ಭಿಣಿ ಅಂತ ಅನ್ನಿಸ್ತಿದೆ, ಅದನ್ನ ಇವರಿಬ್ರು ಮುಚ್ಚಿಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಿರೋವಾಗ ಮೀನಾ ಹೇಳ್ತಾ ಇರ್ತಾಳೆ. ಅತ್ತೆ, ನೀವೇನು ಡಾಕ್ಟರ್ ತರ ಹೇಳ್ತಿದ್ದೀರಲ್ಲ, ನಿಮ್ಗೇನು ಅವ್ರನ್ನ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತಾ ಅಂತ ಕೇಳ್ತಾಳೆ. ಇಲ್ಲ ಅಂದ್ರೆ ಅಂತ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ಬೇಕು ಅಂತ ಶಾಂತಿ ಕೇಳ್ತಾಳೆ. ಸೂರ್ಯ ಹೇಳ್ತಿಲ್ವಾ ಮೀನಾಗಿ ಹೊಟ್ಟೆ ನೋವು ಬಂದಿದೆ ಅಂತ? ಒಳ್ಳೆ ವಿಷಯ ಆಗಿದ್ರೆ ಇಷ್ಟೊತ್ತಾಗ್ಲೇ ಹೇಳ್ತಿದ್ರಲ್ವಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಏನ್ರಿ, ಹಾಗೆಲ್ಲ ಈಗ್ಲೇನೆ ಅವ್ರಿಗೆ ಮಗು ಆಗೋದು ಬೇಡ ಅಂತಾಳೆ ಶಾಂತಿ. ಏನಮ್ಮ ಹೀಗೆ ಹೇಳ್ತಿದ್ದೀಯ ಅಂತ ರವಿ ಕೇಳ್ತಾನೆ. ಹೌದು ಕಣೋ, ಈ ಮನೆಗೆ ಬರೋ ಮೊದಲನೇ ವಾರಸ್ತಾರ ಮನೋಜ್ ಮಗುನೇ ಆಗಿರ್ಬೇಕು ಅಂತಾಳೆ. ಏನತ್ತೆ ಇದು ನಾನ್ ಸೆನ್ಸ್ ಆಗಿ ಮಾತಾಡ್ತಿದ್ದೀರಾ? ಯಾವಾಗ ಮಗು ಮಾಡ್ಕೋಬೇಕು ಅನ್ನೋದು ಅವ್ರ ಇಷ್ಟ. ಹಾಗಂತ ಶ್ರುತಿ ಹೇಳ್ತಿರೋವಾಗ ಹಾಗೆಲ್ಲ ಇವ್ರು ಇಷ್ಟ ಬಂದಂಗೆ ಬಿಡೋಕ್ಕಾಗಲ್ಲ. ನಿನಗೆ ಮಗು ಆಗೋದಿದ್ರೆ ಹೇಳು, ನಾನು ಒಪ್ಕೋತೀನಿ. ಆದರೆ ಈ ಹೂ ಕಟ್ಟೋಳ ಮಗು ಮನೆಗೆ ಮೊದಲನೇ ವರ್ಷ ಆಗ್ಬಾರ್ದು ಅಂತಾಳೆ ಶಾಂತಿ. ಮೀನ್ ಅಳ್ತಾ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾಳೆ ರೂಮ್ಗೆ. ಆಗ ರಂಗನಾಥ್ ಅವರು ಏ ಶಾಂತಿ ಹಾಗಂತ ಜೋರಾಗಿ ಕೂಗ್ತಾರೆ. ಏನ್ ಸಕ್ರೆ ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತಾನೆ ಸೂರ್ಯ. ಏನೇ ನಿನ್ನ ಮನಸಾಕ್ಷಿ ಅನ್ನೋದೇ ಇಲ್ವೇನೆ, ಹುಚ್ಚಿಡ್ದವಳ ಥರ ಮಾತಾಡ್ತಿದ್ದೀಯಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಅತ್ತೆ, ನಿಮ್ಮ ಮೇಲಿರೋ ಮರ್ಯಾದಿನ ನೀವೇ ಕಳ್ಕೊತಿದ್ದೀರಾ ಅಂತಾಳೆ ಶ್ರುತಿ. ಅಮ್ಮ ಹೇಗಮ್ಮ ನೀವು ಈ ಥರ ಎಲ್ಲ ಮಾತಾಡೋಕೆ ಸಾಧ್ಯ? ಅದಕ್ಕೆ ಹರ್ಟ್ ಮಾಡೋದ್ರಲ್ಲಿ ನಿಮ್ಗೇನಂತ ಸಂತೋಷ ಅಂತಾನೆ ರವಿ. ನಾನು ನಮ್ಮ ಕುಟುಂಬದ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ನಾವು ಮಗು ಮಾಡ್ಕೋಬಾರ್ದು ಅನ್ನೋದೇ ಒಳ್ಳೇದ ಸಕ್ರೆ? ಅಪ್ಪ, ಸಕ್ರೆ ಯಾಕೋ ಓವರ್ ಆಯಿತು ಅನಿಸ್ತಿದೆ ಅಪ್ಪ. ಮೀನಾಗೆ ಆರೋಗ್ಯ ಸರಿ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೆ ಅಪ್ಪ. ಇವ್ರೇನು ಈ ಥರ ಎಲ್ಲ ಮಾತಾಡ್ತಿದಾರಲ್ಲ ಅಂತಾನೆ ಸೂರ್ಯ. ಮನೋಜ್ಗೆ ಮೊದಲನೇ ಮಗು ಆಗ್ಬೇಕಾ? ಯಾಕೆ ಅವನ್ ತರ ಫ್ರಾಡ್ ಮಗುನೇ ಈ ಮನೆಗೆ ವಾರಸ್ತಾರ ಆಗ್ಬೇಕಾ ಅಂತಾನೆ ಸೂರ್ಯ. ನೋಡಿದ್ರಾ ಹೇಗ್ ಮಾತಾಡ್ತಿದ್ದಾನೆ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವನಿಗೆ ಬೇರೆ ತರ ಇವ್ರಿಗೆ ಬೇರೆ ತರ ಅನ್ನೋ ತರ ಬೆಳೆಸ್ತೆ. ಇನ್ನ ಬುದ್ಧಿನ ಇನ್ನೂ ಬಿಟ್ಟಿಲ್ವಲ್ಲ. ಮೀನಾಗೆ ನೋವು ಕೊಡೋದ್ರಿಂದ ನಿನ್ಗೇನಂತ ಸಂತೋಷ ಸಿಗುತ್ತೆ? ಅವಳ ಮಗುನ ಎತ್ಕೊಡ್ಬಾರ್ದು ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ನೀನ್ ಯಾರು? ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಇಲ್ಲರಿ, ಹೂ ಕಟ್ಟೋಳು ಬಂದು ನಮ್ಮ ಅಂತಿರೋವಾಗ ಅವಳು ಬಂದಾಗಿಂದ ಒಂದು ಕ್ಷಣನಾದ್ರೂ ಈ ತರ ಕೊಂಗ್ ಮಾತಾಡದೆ ಸುಮ್ಮನಿದ್ಯಾ? ನಾನು ಕೂಡ ಒಬ್ಬ ಸಾಧಾರಣ ಇಂಜಿನ್ ಡ್ರೈವರು, ಮತ್ತೆ ಹೇಗೆ ನೀನು ನನ್ನ ಜೊತೆ ಸಂಸಾರ ಮಾಡಿ 3 ಮಕ್ಕಳನ್ನ ಹೆತ್ತೆ? ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಅದಕ್ಕಲ್ಲ ರೀ, ಮನೋಜ್ಗೆ ಹುಡುಗಿ ಹುಡುಕ್ತಿದ್ದೀನಿ, ಅದಕ್ಕೂ ಮುಂಚೆ ಇವ್ರಿಗೆ ಮಗು ಆಗ್ಬಿಟ್ರೆ ಅವನಿಗೆ ಮದುವೆ ಹೇಗ್ರಿ ನಡೆಯುತ್ತೆ? ಶಾಂತಿ ಹಾಗಂತಿರೋವಾಗ ಅಮ್ಮ ನೀವು ಮಾತಾಡ್ತಿರೋದ್ರಲ್ಲಿ ಸ್ವಲ್ಪನಾದ್ರೂ ಲಾಜಿಕ್ ಇದೆಯಾ? ಅವ್ನು ಹುಡುಗಿ ನೋಡ್ಬೇಕಾ? ನೋಡಿ, ಇನ್ನು ಅವನಿಗೆ ಡೈವರ್ಸ್ ಕೂಡ ಸಿಕ್ಕಿಲ್ಲ, ಇನ್ನೊಂದು ಮದುವೆ ಮಾಡೋಕೆ ಇಷ್ಟೊಂದೆಲ್ಲ ಆಡ್ತಿದ್ದೀರಲ್ಲ. ಇವ್ರ ಮದುವೆ ಆಗಿ 3 ವರ್ಷ ಆಗಿದೆ, ಈಗಲೂ ಕೂಡ ಮಗು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀರಲ್ಲ. ಸೂರ್ಯ ಕೂಡ ನಿಮ್ಮ ಮಗನೇ ಅಮ್ಮ, ಅವನು ಹುಟ್ಟೋ ಮಗುನೇ ಈ ಮನೆ ಹೊರಸ್ತಾರ ಅಂತ ಹೇಳ್ತಾನೆ ರವಿ. ಲೇ, ನನ್ನನ್ನೇ ಈ ಮನೆ ಮಗ ಅನ್ಕೊಂಡಿಲ್ಲ ಸಕ್ರೆ, ಇನ್ನು ನನ್ನ ಮಗುನ ಹೇಗ್ ನೋಡ್ತಾರೆ ಇವರು ಅಂತ ನನ್ಗೆ ಗೊತ್ತಿಲ್ವಾ? ಇನ್ನು ಮಗು ಹುಟ್ಟೇ ಇಲ್ಲ, ಈಗಾಗ್ಲೇ ಸಕ್ರೆ ನನ್ ತರನೇ ನನ್ನ ಮಗುನ ಬೇಡ್ದಿರೋ ಮಗು ಅಂತ ಹೇಳ್ಬಿಟ್ರಲ್ಲ, ಇನ್ನು ನನ್ನ ಮಗು ಈ ಮನೆಗೆ ಹೇಗ್ ಬರುತ್ತೆ ಅಂತ ಸೂರ್ಯ ಹೇಳ್ತಿರೋವಾಗ ರಂಗನಾಥ್ ಅವರು ಎಲ್ರ ಮನ್ಸನ್ನು ನೋವು ಮಾಡ್ತೀಯಲ್ಲ ಯಾವಾಗ್ಲೂ. ಅವ್ರಾಗಂತಿರೋವಾಗ ಸೂರ್ಯ ಫೀಲ್ ಮಾಡ್ಕೋಬೇಡ ಕಣೋ, ಅಮ್ಮನ ಬಗ್ಗೆ ಗೊತ್ತಿಲ್ವಾ ನಿನ್ಗೆ? ಅಮ್ಮನ್ಗೆ ಮನೋಜ್ ಮಾತ್ರ ಮುಖ್ಯ, ನಾನು ನೀನು ಮುಖ್ಯ ಅಲ್ಲ ಅಂತಾನೆ ರವಿ. ಲೇ ರವಿ, ನಿನ್ ಮೇಲೆ ನಾನು ಪ್ರೀತಿ ಇಟ್ಕೊಂಡಿದ್ದೀನಿ ಕಣೋ. ಹಾಗಂತ ಶಾಂತಿ ಹೇಳ್ತಿರೋವಾಗ ನೀವು ಪಾರ್ಶಾಲಿಟಿ ಮಾಡಿ ತೋರಿಸ್ತಿರೋ ಪ್ರೀತಿ ನನಗೆ ಬೇಡ ಅಮ್ಮ ಅಂತಾನೆ ರವಿ. ಶಾಂತಿ, ನಮ್ಗೆ ಬೇಗ ಮೊಮ್ಮಗು ಆಗ್ಲಿ ಅಂತ ನಾನು ಅನ್ಕೋತಿದ್ದೀನಿ, ಆದ್ರೆ ನೀನು ಯಾರಿಂದ ಮೊಮ್ಮಗು ಬರಬೇಕು ಅದರಿಂದ ನಮ್ಗೆ ಗೌರವ ಸಿಗುತ್ತೆ ಅಂತ ಈಗಲೂ ಕೂಡ ನಂಬ್ಕೊಂಡೇ ಇದೆಯಲ್ಲೇ. ಒಬ್ಳಮ್ಮ ಅನ್ನಿಸ್ಕೊಂಡವಳು ಈ ಥರನೇ ಯೋಚನೆ ಮಾಡ್ತಾಳೆ ಅಂತಾರೆ ರಂಗನಾಥ್ ಅವರು. ನಾನೇನು ಇವ್ರನ್ನ ಮಗು ಮಾಡ್ಕೋಬೇಡಿ ಅಂತ ಏನಾದ್ರು ಹೇಳಿದ್ನ? ಮನೋಜ್ ಜೀವನದ ಬಗ್ಗೆ ನೀವಾದರೂ ಸ್ವಲ್ಪ ಯೋಚನೆ ಮಾಡಿ ನೋಡಿದ್ದೀರಾ? ಅವ್ನ ಮದುವೆಗೂ ಮುಂಚೆ ಇವ್ರೇನಾದರೂ ಮಗು ಎತ್ಕೊಂಡು ಕೂತ್ಕೊಂಡ್ರೆ
ನೋಡಿದವರು ಅವನಿಗೆ ವಯಸ್ಸಾಗಿದೆ ಅನ್ಕೊಳಲ್ವಾ ಅಂತಾಳೆ. ಇಲ್ಲ ಅಂದ್ರೆ ಅವನು ನೀನು ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ತಾರ ಹಾಗಂತ ರವಿ ಹೇಳ್ತಾನೆ. ಆಗ ರಂಗನಾಥ್ ಅವರು ಇಲ್ಲಿ ನೋಡಿ ಶಾಂತಿ, ಈ ತರ ಕೇವಲವಾದ ರೀತಿನಲ್ಲಿ ಈ ಪ್ರಪಂಚದಲ್ಲೇ ಯಾವ ತಾಯಿನೂ ಯೋಚನೆ ಮಾಡಲ್ಲ ಅಂತಾರೆ. ಛೇ ಅಂತಿರೋವಾಗ ಇಲ್ಲಿ ನೋಡ್ರಿ, ನಿಮ್ಗೆ ಮನೋಜ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಸೂರ್ಯನ ಮೇಲಿರೋ ಪ್ರೀತಿ ನಿಮ್ಗೆ ಮನೋಜ್ ಮೇಲೆ ಇದೆಯಾ ಅಂತ ಕೇಳ್ತಾಳೆ. ನಿನ್ ತರ ನನ್ಗೆ ಬೇರೆ ಬೇರೆ ಮಾಡಿ ಪ್ರೀತಿ ಮಾಡಕ್ ಬರಲ್ಲ, ನಾನು ಎಲ್ರೂ ಒಂದೇ ರೀತಿ ನೋಡ್ತಿರೋದು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಏನ್ರಿ ಮೊದ್ಲು ಮನೋಜ್ಗೆ ಮದ್ವೆ ಆಗ್ಲಿ, ಅವನ್ ಮಗುನೇ ಈ ಮನೆಗೆ ಮೊದಲನೇ ವಾರಸ್ದಾರ ಆಗ್ಬೇಕು ಹಾಗಂತ ಶಾಂತಿ ಹೇಳ್ತಿರೋವಾಗ, ನಿನ್ ತರ ಯೋಚನೆ ಮಾಡಕ್ಕೆ ನನಗ್ ಬರಲ್ಲ. ನೀನು ಮನೋಜ್ ಮೇಲಿರೋ ಪ್ರೀತಿಯಿಂದ ಆಗಿರ್ತಿಲ್ಲ, ಮೀನಾ ಮೇಲೆ ನೀನು ಕೀಳ್ಮಟ್ಟದ ಅಭಿಪ್ರಾಯ ಇದೆಯಲ್ಲ ಅದ್ರ ಮೇಲೆ ಹೇಳ್ತಿದ್ಯಾ. ಅದು ಈಗಾಗಲೇ ಅಗಾಧವಾಗಿ ಬೆಳೆದು ನಿಂತಿದೆ. ನಿನ್ನಂತ ಕೆಟ್ಟ ಬುದ್ಧಿ ಇರೋರ್ ಜೊತೆ ಇಷ್ಟು ವರ್ಷ ಹೇಗ್ ಬಾಳದ್ನೋ ನನಗೆ ಗೊತ್ತಾಗ್ತಿಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಏನ್ರಿ ನೀವು ಅಂತ ಶಾಂತಿ ಮಾತಾಡಕ್ ಬರ್ತಾಳೆ. ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರ್ಬೇಡ, ಬಾಯಿ ಕಡೆಗೆ ಅಂತ ಹೇಳಿ, ಏನೋ ಸೂರ್ಯ, ಮೀನಾ ಏನೋ ಆಗಿದೆ, ಏನೋ ಸಮಸ್ಯೆ ಅಂತ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲಪ್ಪ ಅಂತಾನೆ ಸೂರ್ಯ. ಸರಿ ಬಿಡು, ನೀನು ಹೋಗು ಒಳಗೆ, ಆಮೇಲೆ ಈ ವಿಷಯದ ಬಗ್ಗೆ ಮಾತಾಡೋಣ. ಅವ್ರ ಅಂತಿರೋವಾಗ, ಮೀನಾ ಪ್ಲೀಸ್ ಮೀನಾ ಆಡ್ಬೇಡಿ, ಅತ್ತೆ ಹೇಳಿದ್ದನ್ನೆಲ್ಲ ದೊಡ್ಡದಾಗಿ ತಗೊಳಕ್ಕೆ ಹೋಗ್ಬೇಡಿ. ಅವ್ರು ಯಾವಾಗ ತಾನೇ ಬುದ್ಧಿ ಇಟ್ಕೊಂಡು ಮಾತಾಡಿದ್ದಾರೆ ಹೇಳಿ. ನಿಮ್ಗೆ ಯಾವಾಗ ಮಗು ಆಗ್ಬೇಕು ಅನ್ನೋದನ್ನ ಹೇಳೋಕೆ ಅವ್ರು ಯಾರು, ಅದೆಲ್ಲ ನಿಮ್ಮ ರೈಟ್ಸು ಹಾಗಂತ ಶ್ರುತಿ ಸಮಾಧಾನ ಮಾಡ್ತಿರ್ತಾಳೆ. ಮೀನಾ ಅವಳನ್ನ ತಬ್ಕೊಂಡು ಅಳ್ತಾ ಇರ್ತಾಳೆ. ಅಯ್ಯೋ ಮೀನಾ ಅಳ್ಬೇಡಿ ಅಂತ ಹೇಳ್ತಿರೋವಾಗ ಸೂರ್ಯ ಅಲ್ಲಿಗೆ ಬರ್ತಾನೆ. ಮೀನಾ ಅಳ್ಬೇಡ ಮೀನಾ, ನಾನಿದ್ದೀನಿ ಅಂತ ಸೂರ್ಯ ಅವಳನ್ನ ಸಮಾಧಾನ ಮಾಡ್ತಾನೆ. ಈ ಕಡೆ ಮನೋಜ ದೇವಿಕಾ ಮನೆಗೆ ಬಂದಿರ್ತಾನೆ. ಕನಕ ಬಂದು ಏ ಹಸ್ಬೆಂಡ್ ಅಂತ ಹೇಳಿ ಪಕ್ಕದಲ್ಲಿ ಕೂತಿದ್ದಂತ ಸೀನುನ ಇನ್ನೊಂದು ಸೋಫಾ ಮೇಲೆ ತಳ್ತಾಳೆ. ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಕನಕ ಕೇಳ್ತಾಳೆ. ನಾನೇನ್ ಮಾಡ್ದೆ ಅಂತಾನೆ ಮನೋಜ. ನನ್ನನ್ನು ನೋಡಕ್ ಬರ್ತಾನೆ ಇಲ್ವಲ್ಲ ನೀವು ಅಂತಾಳೆ. ಅಮ್ಮ ಹೇಳ್ತಿದ್ರು ನಾನು ನಿಮ್ಮ ವೈಫು, ನಿಮ್ ಜೊತೆನೇ ಇರ್ಬೇಕಂತೆ, ನಾವಿಬ್ರು ಜಾಲಿಯಾಗಿ ಆಟ ಆಡೋಣ ಅಂತಾಳೆ. ನೀವ್ಯಾಕೆ ಬರ್ತಿಲ್ಲ ಅಂತಿರೋವಾಗ, ಶೋರೂಮ್ ನಲ್ಲಿ ತುಂಬಾ ಕೆಲಸ ಇತ್ತು ಅದಕ್ಕೆ ಬರ್ಲಿಲ್ಲ, ಇನ್ಮೇಲೆ ಬರ್ತೀನಿ ಅಂತಾನೆ ಮನೋಜ. ಬರ್ತೀರಾ ಅಲ್ವಾ, ಡೈಲಿ ಬರ್ಬೇಕು, ನಾವಿಬ್ರು ಆಟ ಆಡೋಣ ಹಾಗಂತ ಕನಗ ಹೇಳ್ತಿರೋವಾಗ ದೇವಿಕಾ ಅಲ್ಲಿಗೆ ಬರ್ತಾರೆ. ಬರುವಾಗ 2 ಬ್ಯಾಗ್ ಕೈಲಿ ಇಟ್ಕೊಂಡು ಬರ್ತಾಳೆ. ಏನ್ ಮೇಡಮ್ ಇದು 2 ಬ್ಯಾಗ್ ತಂದಿದ್ದೀರಾ ಅಂತ ಸೀನು ಹೇಳ್ತಾರೆ. ಅಳಿಯಂದ್ರೆ ನೀವು ಕೇಳಿದಷ್ಟು ದುಡ್ಡು 10 ಲಕ್ಷ ತಂದಿದ್ದೀನಿ, ಈ ಬ್ಯಾಗ್ ನಲ್ಲಿ 5 ಲಕ್ಷ, ಇನ್ನೊಂದು ಬ್ಯಾಗ್ ಅಲ್ಲಿ 5 ಲಕ್ಷ ಇದೆ. ಅವ್ರಾಗಂತಿರೋವಾಗ, ನಾನು ಹೇಳ್ತಿರ್ಲಿಲ್ವ ಪಾಪರಪ್ಪ ಮನೋಜ್, ಇವತ್ತು ನಿಮ್ಗೆ ದುಡ್ಡು ಬರೋ ಭಾಗ್ಯ ಇದೆ ಅಂತ ನೋಡಿ ಈಗ ಅಂತ ಹೇಳ್ತಾರೆ ಜ್ಯೋತಿಷಿ. ಬ್ರೋ ನಿಮ್ ಡೈವರ್ಸ್ ಕೇಸ್ ಆದಷ್ಟು ಬೇಗ ಮುಗ್ದೋಗುತ್ತೆ ಅಂತ ಸೀನು ಹೇಳ್ತಾನೆ. ತುಂಬಾ ಥ್ಯಾಂಕ್ಸ್ ಆಂಟಿ ಅಂತ ಮನೋಜ್ ಹೇಳ್ತಿರೋವಾಗ, ಅಳಿಯಂದ್ರೆ ಈ ದುಡ್ಡು ನಿಮ್ಗೇನೆ, ಈ ದುಡ್ಡು ಕೊಟ್ಟು ಡೈವರ್ಸ್ ಕೇಸ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ನಿಮ್ ಬಿಸ್ನೆಸ್ನು ಕೂಡ ಡೆವಲಪ್ ಮಾಡ್ಕೊಳ್ಳಿ. ನಾವಿರೋ ಸ್ಥಿತಿಗೆ ನೀವು ಬಿಸ್ನೆಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಆದ್ರೆ ನೀವು ಆಸೆಯಿಂದ ಶೋರೂಮ್ ನಡೆಸ್ತಿದ್ದೀರಾ, ನಾನು ಬೇಡ ಅಂತ ಹೇಳಲ್ಲ, ನಿಮ್ಗೂ ಕೂಡ ಸ್ವಾಭಿಮಾನ ಅನ್ನೋದು ಇರ್ಬೇಕಲ್ವಾ ಅಂತ ಹೇಳ್ತಾರೆ. ಹೌದೌದು, ಅವ್ರಿಗೆ ಸ್ವಾಭಿಮಾನನೇ ಮುಖ್ಯ, ಅವ್ರಿಗೆ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಮೇಲ್ ಬರಬೇಕು ಅನ್ನೋದೇ ಅವ್ರ ಆಸೆ ಅಲ್ವಾ ಬ್ರೋ ಅಂತ ಸೀನು ಹೇಳ್ತಿರೋವಾಗ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಅಂತಾನೆ ಮನೋಜ. ಆಂಟಿ ನೀವು ಹೇಳಿರೋ ಹಾಗೆ ದುಡ್ಡು ಕೊಟ್ಟಲ್ಲ, ತುಂಬಾ ಥ್ಯಾಂಕ್ಸ್ ಅಂತಾನೆ ಮನೋಜ. ಅವ್ನು ದುಡ್ಡು ಎತ್ಕೋತಿರೋವಾಗ, 1 ನಿಮಿಷ ಅಳಿ ಅಂದ್ರೆ, ಈ ದುಡ್ಡು ನಿಮ್ಗೇನೆ, ನಾನು ಹೇಳಿರೋ ಹಾಗೆ ನಿಮ್ಗೆ ದುಡ್ಡು ಕೊಟ್ಟಿದ್ದೀನಿ, ಆದ್ರೆ ಇದನ್ನ ಎತ್ಕೊಳ್ಳೋಕ್ಕೂ ಮುಂಚೆ ನನ್ಗೊಂದು ಮಾತು ಕೊಡ್ಬೇಕು ಅಂತಾರೆ. ಮೇಡಮ್ ಏನ್ ಮಾತು ಕೊಡ್ಬೇಕು ಅಂತ ಜ್ಯೋತಿಷಿ ಕೇಳ್ತಾನೆ. ಇವ್ರೇನೇ ಅಲ್ವಾ ನಿಮ್ಮ ಮಗಳನ್ನ ಮದ್ವೆ ಆಗಿರೋದು ಅಂತ ಹೇಳ್ತಾರೆ. ಯಾರನ್ನ ಮದ್ವೆ ಆಗಿರೋದು ಅಂತ ಕನಗ ಕೇಳ್ತಾಳೆ. ಅರೆ ನೀನು ಅಮ್ಮ, ಅವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂತ ಸೀನು ಹೇಳ್ತಾನೆ. ಎಸ್ ಇದನ್ನ ನೀವೇ ಅಲ್ವಾ ಕಟ್ಟಿದ್ದು ಹಸ್ಬೆಂಡ್ ಅಂತ ಮನೋಜನ್ನ ಕೇಳ್ತಾಳೆ. ಹೌದೌದು ಅಂತಾನೆ ಮನೋಜ. ಆಂಟಿ ನೀವೇನೇ ಹೇಳಕ್ ಬರ್ತಿದ್ದೀರಾ ಅಂತ ಕೇಳ್ತಾನೆ. ಮದ್ವೆ ಮಾತ್ರ ಮುಗ್ದಿರೋದು, ಮತ್ತಿನ್ನೇನು ನಡೆದಿಲ್ಲ. ಕನಗ ನೀನು ಒಳಗೋಗ್ತೀಯಾ ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗಲ್ಲ ಅಂತ ಕನಗ ಹೇಳ್ತಾಳೆ. ನನ್ನ ಹಸ್ಬೆಂಡ್ ಬಿಟ್ಟು ಹೋಗಲ್ಲ ಅಂತಿರೋವಾಗ, ಇಲ್ಲಿ ಕೇಳು ಕನಗ, ಒಲ್ಲಿ ಹತ್ರ ಹೇಳಿ ಅವ್ರಿಗೆ ಜ್ಯೂಸ್ ತಗೊಂಡ್ ಬಾ ಅಂತ ಹೇಳ್ತಾರೆ. ನಾನು ಶೋರೂಮ್ಗೆ ಹೋಗಿರ್ಬೇಕಾದ್ರೆ ಜ್ಯೂಸ್ ಮಾಮ ಜ್ಯೂಸ್ ತರ್ತಾರಲ್ಲ, ಅವಳಾಗಂತಿರೋವಾಗ, ನನಗೆ ಈ ಹೆಸರೆಲ್ಲ ಬೇಕಿತ್ತ ಅಂತಾನೆ ಸೀನು. ಇರಿ ನಾನು ಜ್ಯೂಸ್ ತಗೊಂಡ್ ಬರ್ತೀನಿ ಹಾಗಂತ ಹೇಳಿ ಕನಗ ಹೋಗ್ತಾಳೆ. ಅಳಿ ಅಂದ್ರೆ ಶಾಂತಿ ಮುಹೂರ್ತ ತಳ್ತಾನೆ ಹೋಗ್ತಿದೆ. ದೇವಿಕಾ ಹಾಗಂತಿರುವಾಗ, ಹೇಳಿದ್ನಲ್ಲ ಆಂಟಿ ಈ ಸಮಸ್ಯೆಗಳೆಲ್ಲ ಮುಗಿಲಿ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ. ನಾನೀಗ ದುಡ್ಡು ಕೊಡ್ತಿದ್ದೀನಲ್ಲ ಅಳಿ ಅಂದ್ರೆ, ಅದರಿಂದ ಈಗ್ಲೇನೆ ಶಾಂತಿ ಮುಹೂರ್ತ ಇಟ್ಕೊಂಡ್ಬಿಟ್ರೆ ತುಂಬಾನೇ ಒಳ್ಳೇದು, ನನಗೂ ನೆಮ್ಮದಿ ಅಂತಾರೆ ದೇವಿಕಾ. ಸರ್ ನೀವೇನೇ ತಾನೇ ಒಳ್ಳೆ ದಿನ ಅಂತ ಹೇಳಿದ್ದು ಅಂತಿರೋವಾಗ, ಇವ್ರು ಕೇಳ್ತಿರೋದು ಕರೆಕ್ಟ್ ಆಗಿದೆ ಅಲ್ವಾ ಹಾಗಂತ ಜ್ಯೋತಿಷಿ ಹೇಳ್ತಾರೆ. ನೀವು ನನಗೆ ಮಾತು ಕೊಟ್ಟು ಧಾರಾಳವಾಗಿ ದುಡ್ಡು ತಗೊಂಡೋಗಿ ಅಂತ ಹೇಳ್ತಾರೆ ದೇವಿಕಾ. ಏನ್ ಬ್ರೋ ನಿಮ್ಗಿಂತಾನೆ ನಿಮ್ಮ ಅತ್ತೆಗೆ ಭಯಂಕರ ಬಿಸ್ನೆಸ್ ಮೈಂಡ್ ಅಂತಾನೆ ಸೀನು. ಏನ್ ಆಂಟಿ ನೀವೀಗ ಹೇಳ್ಬಿಟ್ರೆ ಅಂತ ಮನೋಜ್ ಕೇಳ್ತಿರೋವಾಗ, ಪಾಪರಪ್ಪ ಮನೋಜ್ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಲ್ವಾ, ಈ ದುಡ್ಡಿಂದ ನಿಮ್ಗೆ ಡೈವರ್ಸ್ ಸಿಗುತ್ತೆ, ನಿಮ್ ಬಿಸ್ನೆಸ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು ಹಾಗಂತ ಜ್ಯೋತಿಷಿ ಹೇಳ್ತಾರೆ. ನೀವೇನೇ ಒಂದು ಒಳ್ಳೆ ದಿನ ನೋಡಿ ಹೇಳ್ಬಿಡಿ ಅಂತ ದೇವಿಕಾ ಕೇಳ್ತಾರೆ. ಇವರಿಬ್ರು ಜಾತಕದ ಪ್ರಕಾರ ಅಮಾವಾಸ್ಯೆ ಆದ್ಮೇಲೆ ಒಳ್ಳೆ ದಿನಗಳಿವೆ, ಆಗ್ಲೇನೆ ನೀವು ಶಾಂತಿ ಮುಹೂರ್ತ ಇಟ್ಕೊಳ್ಳಿ ಅಂತ ಜ್ಯೋತಿಷಿ ಹೇಳ್ತಾರೆ. ಅಮಾವಾಸ್ಯೆ ಆದ್ಮೇಲೆ ಅಂತ ದೇವಿಕಾ ಕೇಳ್ತಾರೆ. ಹೌದು ಮೇಡಮ್ ಅಂತಾರೆ. ಇಲ್ಲ ಅವತ್ತೆಲ್ಲ ಸೆಟ್ ಆಗಲ್ಲ, ಈಗಲೇ ಯಾವ್ದಾದ್ರು ಹತ್ರದಲ್ಲೇ ದಿನಗಳಿದ್ರೆ ಹೇಳಿ ಅಂತಾರೆ. ಇವರಿಬ್ರು ಜಾತಕದ ಪ್ರಕಾರ
ಆಗ್ಲೇನೆ ಒಳ್ಳೆ ದಿನಗಳು ಬರೋದು. ಇವರು ಹೊಸ ಜೀವನನ ಶುರು ಮಾಡಿದ್ರೆ ನಿಮ್ ಮಗಳು ಹುಷಾರಾಗ್ತಾಳೆ, ಬರೋ ನಿಮ್ಮ ಮೊಮ್ಮಗು ಕೋಟೀಶ್ವರ ಜಾತಕದಿಂದ ಬರುತ್ತೆ ಹಾಗಂತ ಜ್ಯೋತಿಷಿ ಹೇಳ್ತಿರೋವಾಗ ದೇವಿಕಾ ನೀವೇನೇ ಡೇಟ್ ಕೊಡ್ತಿದ್ದೀರಾ ಅಂದ್ಮೇಲೆ ಸರಿ ಇರುತ್ತೆ ಅಂತ ನಾನು ನಂಬ್ತೀನಿ ಹಾಗಂತ ದೇವಿಕಾ ಹೇಳ್ತಾರೆ. ನಂಬಿ ಅವತ್ತೇನೆ ಒಳ್ಳೇದ್ ನಡೆಯೋದು ಅಂತ ಜ್ಯೋತಿಷಿ ಹೇಳ್ತಾರೆ. ಅಳಿಯಂದ್ರೆ ನಿಮ್ಗೆ ಓಕೆ ಅಂತಿರೋವಾಗ ಪಾಪರಪ್ಪ ಮನೋಜ್ ನಿಮ್ಮ ಅದೃಷ್ಟ ಕಾರ್ ರೇಸ್ ತರ ಬಂದಿದೆ, ಈಗ ಆಕ್ಸಿಲೇಟರ್ ನಿಮ್ ಕೈಲಿದೆ ಅಂತಿರೋವಾಗ ಅದ್ ಕಾಲಲ್ಲಿ ತಾನೇ ಇರೋದು ಅಂತ ಸೀನು ಹೇಳ್ತಾನೆ. ನೀವು ಮುಂದೆ ಸ್ಟೆಪ್ ತಗೊಂಡ್ರೆ ನೀವು ಆಸೆ ಪಟ್ಟಿರೋ ಜೀವನ ನಿಮ್ಗೆ ಸಿಗೋದು ಅಂತಾರೆ. ಅರ್ಥ ಆಯ್ತಾ ಅಂತಿರೋವಾಗ ಸರಿ ಸರ್ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ, ನನ್ಗೆ ಓಕೆ ಆಂಟಿ ಅಂತಾನೆ ಮನೋಜ. ತುಂಬಾ ಸಂತೋಷ ಆಯ್ತು ಅಳಿ ಅಂದ್ರೆ ದುಡ್ಡು ತಗೊಳ್ಳಿ, ಆದಷ್ಟು ಬೇಗ ಡಿವೋರ್ಸ್ ಕೇಸ್ನ ಮುಗಿಸ್ಕೊಳ್ಳಿ, ಇದರಿಂದ ನಿಮ್ಮ ಬಿಸ್ನೆಸ್ನು ಕೂಡ ಡೆವಲಪ್ ಮಾಡ್ಕೊಳ್ಳಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅಂತಾರೆ ದೇವಿಕಾ. ಈ ಕಡೆ ಮನೋಜ ಅಮ್ಮ ಅಮ್ಮ ಅನ್ಕೊಂಡು ಬರ್ತಾನೆ. ಬಾರ ಮನೋಜ್ ಅಂತಿರೋವಾಗ ಅಮ್ಮ ರೋಹಿಣಿಯಿಂದ ಡಿವೋರ್ಸ್ ತಗೋಬೋದಮ್ಮ, ಏನು ಹೇಳ್ತಿದೀಯಾ ಅಂತಾಳೆ ಶಾಂತಿ. ನಾನು ಹೇಳ್ತಿದ್ನಲ್ಲಮ್ಮ ಹಾಗೇನೆ 5 ಲಕ್ಷ ದುಡ್ಡು ರೆಡಿ ಮಾಡಿದ್ದೀನಿ ನೋಡಿಲಿ ಅಂತಾನೆ. 5 ಲಕ್ಷನ ರೆಡಿ ಮಾಡ್ಬಿಟ್ಟಿಯಾ ಹೇಗೋ ಅಂತಾಳೆ. ನಾನು ಹೇಳಿಲ್ವೇನಮ್ಮ ನನಗೆ ದುಡ್ಡು ಕೊಡೋಕೆ ಫ್ರೆಂಡ್ಸ್ ಇದ್ದಾರೆ ಅಂತ. ಅವನಾಗಂತಿರೋವಾಗ ನನಗೆ ನಂಬಕ್ಕೆ ಆಗ್ತಿಲ್ವೋ, ಇಷ್ಟು ಬೇಗ ದುಡ್ಡನ್ನ ರೆಡಿ ಮಾಡ್ಬಿಟ್ಟಿಯಾ ಅಂತಾಳೆ. ನೋಡಮ್ಮ ಇಲ್ಲಿ ಅಂತ ಮನೋಜ ದುಡ್ಡು ತೋರಿಸ್ತಾನೆ. ಸೂಪರ್ ಕಣ ಮನೋಜ್, ನಾನು ಎಲ್ಲಿ ನಿನ್ನ ಕೈಲಿ ದುಡ್ಡು ರೆಡಿ ಮಾಡೋಕ್ಕಾಗದೆ ಡೈವರ್ಸ್ ತೊಗೊಳಕ್ಕಾಗಲ್ವೋ ಏನೋ ಅಂತ ಅನ್ಕೊಂಡೆ, ನೀನು ಸ್ಯಾಟಿಸ್ಬಿಟ್ಟೆ ಕಣೋ ಅಂತಾಳೆ ಶಾಂತಿ. ಏನೋ ನಿನ್ನ ಫ್ರೆಂಡ್ 5 ಲಕ್ಷ ಕೊಟ್ಟ ಅಂತ ಹೇಳ್ತೀಯಾ, ಅದೇಗೋ ನಿನ್ನ ಫ್ರೆಂಡು ನಿನ್ನಂತವನಿಗೆ ಸುಮ್ಮನೆ 5 ಲಕ್ಷ ಕೊಟ್ಬಿಟ್ನಾ ಅಂತ ಕೇಳ್ತಾನೆ ಸೂರ್ಯ. ಏಯ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ, ಯಾವ ಡೀಲ್ನ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡ್ರೆ 5 ಲಕ್ಷ ಅಲ್ಲ 5 ಕೋಟಿನೂ ಕೂಡ ಚಿಕ್ಕೆ ಹೊಡೆಯೋದ್ರಲ್ಲಿ ರೆಡಿ ಮಾಡಿಬಿಡ್ತೀನಿ ಅಂತಾನೆ. ಶಾಂತಿ ಖುಷಿ ಪಡ್ತಿರೋವಾಗ ಎಲ್ಲೋ 5 ಕೋಟಿ ಕಾಣಿಸ್ತಾನೆ ಇಲ್ಲ ಅಂತಾನೆ ಸೂರ್ಯ. ಆಗ ರವಿ ಲೇ ಸುಮ್ಮನೆ ಏನೇನು ಹೇಳ್ಬೇಡ್ವೋ, ನಿನ್ನ ಫ್ರೆಂಡ್ ದುಡ್ಡು ಕೊಟ್ನಾ ಅಥವಾ ಬಡ್ಡಿಗೆಲ್ಲಾದ್ರೂ ಸಾಲ ತಂದಿಯಾ ಅಂತ ಕೇಳ್ತಾನೆ. ಹೌದು ಮನೋಜ್ ಅವರೇ, ದುಡ್ಡು ನಿಮ್ಮ ಕೈಗೆ ಬಂತು ಅಂದರೆ ಸಾಕು, ನಿಮ್ಮ ಹಿಂದೆನೇ ಫೈನಾನ್ಷಿಯರು ಕೂಡ ಬರ್ತಾರೆ. ಅವಳಾಗಂತಿರೋವಾಗ ಆ ಸಾಲ ತೀರ್ಸೋಕ್ಕೆ ನಾವಿಬ್ರು ಹಿಂದೆನೇ ಓಡಬೇಕಾಗುತ್ತೆ ಅಂತಾಳೆ ಮೀನಾ. ಆಗ ಶಾಂತಿ ಏಯ್ ನನ್ನ ಮಗನ್ನೇ ಆಡ್ಕೊಳ್ತಿದ್ದೀರಾ. ಅವಳಾಗಂತಿರೋವಾಗ ಇದ್ರಲ್ಲಿ ಆಡ್ಕೊಳ್ಳೋಕೆ ಏನಮ್ಮ ಇದೆ, ಅವ್ನು ಮಾಡಿರೋ ಸಾಲನ ನಾನು ಮೀನಾ ತಾನೇ ತೀರಿಸ್ತಿರೋದು ಅಂತಾನೆ ಸೂರ್ಯ. ಹೇಳ್ತಿದ್ದೀನಲ್ಲೋ ನಾನು ಸಾಲ ಏನು ಮಾಡಿಲ್ಲ, ಇದು ಬಿಸ್ನೆಸ್ ಡೀಲಿಂಗ್, ನನ್ನಿಂದ ನನ್ನ ಫ್ರೆಂಡ್ಗೆ ಲಾಭ ಇದೆ ಅಷ್ಟೇನೆ. ಮನೋಜ್ ಆಗಂತಿರೋವಾಗ ಶಾಂತಿ ಇದೆಲ್ಲ ನಿನ್ ಬುದ್ಧಿವಂತಿಕೆಯಿಂದಾನೇ ಬಂದಿರೋದು, ಮೊದಲು ಈ ದುಡ್ಡನ್ನ ಆ ಪಾರ್ಲರ್ನವಳ ಮುಖದ ಮೇಲೆ ಬೀಸಾಕಿ ಸೈನ್ ಮಾಡಿ ಹೋಗು ಅಂತ ಹೇಳು. ಅವಳು ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ ಕ್ಷಣದಲ್ಲೇ ಅವಳು ಶ್ರೀಮಂತರು ಮನೆಯಿಂದ ಚೆನ್ನಾಗಿರೋ ಹುಡುಗಿನ ನೀನು ನೋಡಿ ಮದುವೆ ಮಾಡ್ತೀನಿ ಕಣೋ. ಅವಳಾಗಂತಿರೋವಾಗ ದುಡ್ಡಿರೋರು ಶ್ರೀಮಂತರು ಅಂದ್ರೆ ಏನತ್ತೆ, ರೋಹಿಣಿ ತರನ ಅಂತಾಳೆ ಶ್ರುತಿ. ನಾನು ನಿಜವಾದ ಶ್ರೀಮಂತರ ಬಗ್ಗೆ ಹೇಳ್ತಿರೋದು ಅಂತಾಳೆ ಶಾಂತಿ. ಸಕ್ರೆ ನನ್ಗೆ ಇವನ್ ಮೇಲೆ ನಂಬಿಕೆ ಇಲ್ಲ, ಈ ಮನೆ ಸಾಲ ತೀರ್ಸಕ್ಕೆ ದುಡ್ಡು ಕೇಳಿದ್ರೆ ಇಲ್ಲ ಅಂತ ಹೇಳ್ದ, ಈಗ ಎಲ್ಲಿಂದ ಬಂತು 5 ಲಕ್ಷ ಅಂತಾನೆ ಸೂರ್ಯ. ಯಾವ್ದಕ್ಕೂ ಈ ದುಡ್ಡು ಎಲ್ಲಿಂದ ಬಂತು ಅಂತ ಚೆನ್ನಾಗಿ ಚೆಕ್ ಮಾಡಮ್ಮ ಅಂತಾನೆ ರವಿ. ಆಗ ಮನೋಜ ಏಯ್ ನಿಮ್ಗೆಲ್ರಿಗೂ ನನ್ನ ನೋಡಿ ಹೊಟ್ಟೆ ಉರಿ ಕಂಡ್ರು, ಯಾಕೆ ನಂತರ ನಿಮ್ಗಳ ಕೈಲಿ ದುಡ್ಡನ್ನ ರೆಡಿ ಮಾಡಕ್ಕಾಗಲ್ವಲ್ಲ. ಲೇ ಸೂರ್ಯ ನಿನ್ನ ಹತ್ರ 8 ಗಾಡಿ ಅಲ್ಲ 80 ಗಾಡಿ ತಗೊಂಡು ನೀನು ಹೀಗೇನೆ ಇರ್ತೀಯ, ಆದ್ರೆ ನಾನು ಓದಿರೋನು ಬಿಸ್ನೆಸ್ ಮ್ಯಾನ್, ಅದನ್ನ ಮೈಂಡಲ್ಲಿ ಇಟ್ಕೋ. ನೀನ್ ಯಾವಾಗ್ಲೂ ಒಬ್ಬ ಕುಡ್ಕನೆ, ನಾನು ಮನ್ಸು ಮಾಡಿದ್ರೆ ಬಿಸ್ನೆಸ್ನಲ್ಲಿ ಮೇನ್ ಬಂದು ನಿನ್ ತರ 100 ಗಾಡಿನ ಬೇಕಾದ್ರೂ ತಗೋಬೋದು, ಆದರೆ ನಿನ್ನ ಕೈಲಿ ಓದೋಕ್ಕಾಗುತ್ತಾ. ಅವನಾಗಂತಿರೋವಾಗ ಈಗ ಏನಕ್ಕೆ ಅವಶ್ಯಕತೆ ಇಲ್ಲದೆ ಅದನ್ನೆಲ್ಲ ಹೇಳ್ತಿದ್ದೀರಾ. ಅವ್ರೇನು ಕೇಳ್ಬಿಟ್ರು ಅಂತದನ್ನ ನೀವು ಕಂತುಗೋ ಬಡ್ಡಿಗೋ ದುಡ್ಡು ತಂದು ಸಿಕ್ಕಾಕೊಂಡಿದ್ದೀರಾ ಅಂತ ಕೇಳಿದ್ರು, ಅದಕ್ಕೇನಕ್ಕೆ ಸಂಬಂಧ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಿದ್ದೀರಾ. ಅವರು ಓದಲಿಲ್ಲ ಅಂತಂದರೆ ಏನೋ, ಓದಿರೋರ್ಗಿಂತ ಅವರು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಓದಿರೋರು ಅವ್ರ ಹೆಂಡ್ತಿನ ನೋಡ್ಕೊಳ್ಳೋದಕ್ಕಿಂತ ಅವರು ಅವ್ರ ಹೆಂಡ್ತಿನ ಚೆನ್ನಾಗೇ ನೋಡ್ಕೋತಿದ್ದಾರೆ. ಹಾಗಂತ ಮೀನಾ ಹೇಳ್ತಿರೋವಾಗ ಏನೇ ಓವರಾಗಿ ಮಾತಾಡ್ತಿದ್ಯಾ. ಹೇಳಬೇಕು ಅಂದರೆ ನಿಮ್ಮಿಬ್ರಿಗೂ ನನ್ನ ಮಗನ ಮುಂದೆ ನಿಂತು ಪ್ರಶ್ನೆ ಮಾಡೋ ಯೋಗ್ಯತೆನೇ ಇಲ್ಲ. ಈ ಮನೆಯಲ್ಲಿ ನೀನು ಅವ್ರಿಗೆ ಕೆಲಸ ನೋಡ್ಕೊಂಡ್ರೆ ಸಾಕು, ಈ ಬುದ್ಧಿವಂತಿಕೆ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಅಂತಾಳೆ ಶಾಂತಿ. ಹಾಗಂತಿರೋವಾಗ ಏನತ್ತೆ ಬರೀ ಅಡಿಗೆ ಕೆಲಸ ಮಾಡ್ಕೊಂಡಿರೋಕೆ ಅವ್ರೇನು ಈ ಮನೆ ವರ್ಕರ, ಈ ಮನೆಯಲ್ಲಿ ಅವ್ರಿಗೂ ಕೂಡ ಎಲ್ಲ ರೈಟ್ಸು ಇದೆ. ಇವರು ದಿಢೀರಂತ ದುಡ್ಡಿನ ಜೊತೆ ಬಂದ್ಬಿಟ್ರೆ ಯಾಕೆ ಏನು ಅಂತ ಕೇಳಬಾರ್ದಾ. ಹಾಗಂತ ಶ್ರುತಿ ಹೇಳ್ತಿರೋವಾಗ ರವಿ ಅಮ್ಮ ಈಗ ಮಾತ್ರ ಇವನು ನೋಯಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಸೂರ್ಯ ಈ ಮನೆನ ಬಿಡಿಸೋದಕ್ಕೆ 38 ಲಕ್ಷ ರೆಡಿ ಮಾಡಿದ್ನಲ್ಲ, ಆಗ ಇವನ್ ಬುದ್ಧಿ ಎಲ್ಲೋಗಿತ್ತು, ಹಾಗೆಲ್ಲ ಹೋಯ್ತು ನಿನ್ ಬಿಸ್ನೆಸ್ ಬುದ್ಧಿ. ನೀವು ಕೂಡ ಅವ್ನೇನೇ ಮಾಡಿದ್ರು ಸಪೋರ್ಟ್ ಮಾಡ್ತಾನೆ ಇರಿ. ಲೇ ರವಿ ಬಿಡೋ, ಇವನೇನೇ ಮಾಡಿದ್ರು ಸಕ್ಕರೆ ಇವನನ್ನ ತಲೆ ಮೇಲೆ ಉಟ್ಕೊಂಡು ಕೊಂಡಾಡ್ತಾರೆ, ನಮ್ಮನ್ನ ಯಾರೋ ಲೆಕ್ಕಕ್ಕೆ ತಗೋತಾರೆ, ಅದನ್ನೇ ಇವನು ಉಪಯೋಗಿಸ್ಕೊತಿದ್ದಾನೆ. ಲೇ ಮನೋಜ ನೀನು ಓದಿರೋನಿರ್ಬೋದು, ನಾನು ಓದದೇ ಇರೋನಿರ್ಬೋದು, ಇಬ್ರು ಹೊರಗಡೆ ಹೋಗೋಣ, ಯಾರಿಗೆ ಎಷ್ಟು ಮರ್ಯಾದೆ ಸಿಗುತ್ತೆ ಅಂತ ನೋಡೋಣ ಅಂತಾನೆ ಸೂರ್ಯ. ಅವನಾಗಂತಿರೋವಾಗ ಶಾಂತಿ ಲೇ ಏನ್ರೋ ಯಾಕೆ ಈ ಥರ ಎಲ್ಲರೂ ಓವರಾಗಿ ಮಾತಾಡ್ತಿದ್ದೀರಾ, ನನ್ನ ಮಗ ಏನಾದರೂ ಮಾಡ್ತಿದ್ರೆ ನಿಮಗೆ ಸಹಿಸ್ಕೊಳಕ್ಕಾಗಲ್ವಾ ಅಂತಾಳೆ. ಆಗ ಮೀನಾ ಶಂಶಿಯತ್ತೆ ನೀವು ನನ್ನನ್ನು ಏನೇನೋ ಅಂದಿದ್ದೀರಾ, ಎಷ್ಟೊಂದೆಲ್ಲ ಅವಮಾನ ಮಾಡಿದ್ದೀರಾ, ಆದರೂ ನಾನು ಅದಕ್ಕೆಲ್ಲ ಎದುರು ಮಾತಾಡಲಿಲ್ಲ. ಆದರೆ ಇವರು ನನ್ನ ಗಂಡನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ, ಅದನ್ನು ಕೇಳಿಸ್ಕೊಂಡು ನಾನು ಹಚ್ಚು ಸುಮ್ಮನೆ ಇರಲ್ಲ. ಅವಳಾಗಂತಿರೋವಾಗ ಶಾಂತಿ ಲೇ ಮನೋಜ್ ಇವ್ರ ಹತ್ರ ನಾವೇನೋ ಮಾತಾಡೋದು,
ಈಗ ತಾನೇ ನಿನ್ನ ಜೀವನದಲ್ಲಿ ಒಳ್ಳೇದು ನಡೀತಿದೆ. ನಾನು ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಬರೋಕೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀನು ಆ ಪಾರ್ಲರ್ನವ್ನಿಗೆ ಫೋನ್ ಮಾಡಿ ನಾಳೆನೇ ದುಡ್ಡು ತೊಗೊಂಡು ಸೈನ್ ಮಾಡಿಬಿಟ್ಟು ಹೋಗು ಅಂತ ಹೇಳು. ಇವ್ರ ಹತ್ರ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಬಾ ಅಂತೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಏನೋ ಇದು ದಿಢೀರಂತ ದುಡ್ಡು ಇಟ್ಕೊಂಡು ಬಂದಿದ್ದಾನೆ ಅಂತಾನೆ ಸವಿ. ಸಕ್ಕರೆ ಪ್ರೀತಿ ಮಗ ಅಲ್ವಾ, ಅದಕ್ಕೆ ಅವನನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದಾರೆ. ಅವ್ನ ಹಿಂದೆನೇ ಯಾವ್ದಾದ್ರು ಸಮಸ್ಯೆ ಬಂದಾಗ್ಲೇ ಅವ್ರಿಗೆಲ್ಲ ಅರ್ಥ ಆಗೋದು. ಸೂರ್ಯ ಹಾಗಂತಿರುವಾಗ ಈಗ ಅವರು ದುಡ್ಡನ್ನ ರೆಡಿ ಮಾಡಿದಾರಲ್ಲ, ಹಾಗಾದ್ರೆ ರೋಹಿಣಿಯವ್ರಿಗೆ ಕೊಟ್ರೆ ಡಿವೋರ್ಸ್ ಕತೆ ಮುಗೀತು. ಶ್ರುತಿ ಹಾಗಂತಿರುವಾಗ ಖಂಡಿತ ಅತ್ತೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿಸ್ತೀನಿ ಅಂತೂ ಬಿಡಲ್ಲ. ರೋಹಿಣಿ ಕೂಡ ಸೈನ್ ಮಾಡ್ತೀನಿ ಅಂತ ಹೇಳಿದಾಳಲ್ಲ ಅಂತಾಳೆ ಮೀನಾ. ಹಾಗಾದ್ರೆ ರೋಹಿಣಿ ಚಾಪ್ಟರ್ ಇದ್ರ ಜೊತೆಗೆ ಮುಗ್ದೋಗುತ್ತೆ ಅಂತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.